शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये भक्तमानसहंसाय सच्चिदानन्दरूपिणे नमः शङ्करलिङ्गाय नमः सद्गुरुमूर्तये नमः. ಅಪ್ಪನ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಂದಿನ ಸತ್ಸಂಗವನ್ನು ಆರಂಭ ಮಾಡ್ತಾ ಇದ್ದೇನೆ. ಇಲ್ಲಿ ಆಗಮಿಸಿರುವ ಎಲ್ಲರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೂ ನಮ್ಗೆ ವಿಶೇಷವಾಗಿ ಶ್ರೀರಂಜನ್ ಅವರಿಗೆ ಇದ್ದಾರೆ ನಮ್ಮ ಜೊತೆ. ರಂಜನ್ ಅವ್ರಿಗೂ ಸಹ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಿದ್ದೇನೆ ಹಾಗೂ ನಮಸ್ಕಾರವನ್ನು ತಿಳಿಸ್ತಿದ್ದೇನೆ ಇಂದಿನ ಸತ್ಸಂಗಕ್ಕೆ. ಅವರು ಕಳೆದ ಬಾರಿ ತಮಗೆಲ್ಲ ಗೊತ್ತಿರುವ ಹಾಗೆ ನಾರದ ಭಕ್ತಿ ಸೂತ್ರದ ಬಗ್ಗೆ ಸಂಚಿಕೆ ರೂಪದಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಸತ್ಸಂಗದಲ್ಲಿ. ಕಳೆದ 2 ಸಂಚಿಕೆಯಲ್ಲಿ ನಾರದ ಭಕ್ತಿ ಸೂತ್ರದ ಪೀಠಿಕಾ ಭಾಗ ಹಾಗೂ ಆ ಸೂತ್ರದ ಆರಂಭಿಕ ಪ್ರಸ್ತಾಪವನ್ನು ಮಾಡಿದ್ರು. 2 ಸೂತ್ರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ರು. ಮೊದಲ ಭಾಗದಲ್ಲಿ ನೋಡಿ ಅದು ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಭಕ್ತಿ ಮಾರ್ಗ ಅನ್ನೋದು ಅನುಭವಕ್ಕೆ ಒಂದು ಹೆದ್ದಾರಿ ಅಂತ ಹೇಳಿದ್ರು. ಹಾಗೆ ಆ ಆರಂಭಿಕ ಸೂತ್ರದಲ್ಲಿ ಭಕ್ತಿ ಮಾರ್ಗ ಎಂತವರಿಗೆ ಅದು ಯೋಗ್ಯತೆ ಯಾರು ಪಡೆದಿರ್ಬೇಕು, ಎಂತವರಿಗೆ ಅದು ಭಕ್ತಿ ಲಭಿಸುತ್ತೆ ಅನ್ನೋದಾಗಿರ್ಬೋದು. ಹಾಗೆ ಆ ಸೂತ್ರ ಪರಮ ಪ್ರೇಮ ಸ್ವರೂಪ. ಹೀಗೆ ಅವೆರಡು ಸೂತ್ರಗಳು ಬಹಳ ಚೆನ್ನಾಗಿತ್ತು ಕೇಳಕ್ಕೆ. ಅಷ್ಟೇ ಸೊಗಸಾಗಿ ಅದರ ವಿಸ್ತಾರ ರೂಪವನ್ನು ನಮ್ಗೆ ತಿಳಿಸ್ಕೊಟ್ಟಿದ್ರು. ಹಾಗೆ ಒಂದು ಮಾತು ನನಗಿನ್ನೂ ಒತ್ತಿ ಮನಸ್ಸಲ್ಲಿ ಗುನುಗುತ್ತೆ. ಯಾವುದು ಅಂದ್ರೆ, ಅಪ್ಪ ಹೆಜ್ಜೆ ಇಟ್ಟ ಆಶ್ರಮದಲ್ಲಿ ನಾವು ಹೆಜ್ಜೆ ನಾವು ಎಷ್ಟು ಯೋಗ್ಯತೆ ಅವನ ಇಚ್ಛೆ ಇದೆಯಾ, ಇದು ಹಗ್ಗಗಳ ನಂಗೆ ನೆನಪಾಗ್ತಾ ಇದೆ. ಅವನ ಇಚ್ಛೆ ಇದ್ರೆ ಅಷ್ಟೇ ನಾವು ಅಲ್ಲಿ ಹೆಜ್ಜೆ ಇಡಕ್ ಸಾಧ್ಯ. ಅಲ್ಲಿ ಯಾವ ಅಹಂಕಾರ ಬರಬಾರ್ದು. ಈ ತರ ವಿಚಾರಗಳು ಬಹಳನೇ ಗುನುಗುಡ್ತಾ ಇದಾವೆ. ಬಹಳನೇ ಸೊಗಸಾಗಿತ್ತು ಅವರ ವ್ಯಾಖ್ಯಾನ. ಇಂದು ಸಹ ನಾರದ ಭಕ್ತಿ ಸೂತ್ರದ ಅದರ ಮುಂದಿನ ಭಾಗವನ್ನ ನಮ್ಗೆಲ್ಲ ಪ್ರಸ್ತುತಪಡಿಸ್ತಾ ಇದ್ದಾರೆ ಶ್ರೀರಂಜನ್ ಅವರು. ಅವರಿಗೆ ನನ್ನ ಹೃತ್ಪೂರ್ವಕ ನಮನಗಳಂತ ಹೇಳ್ತೀನಿ. ತಾವು ಇಂದಿನ ಮುಂದುವರೆದ ಭಾಗವನ್ನ ಆರಂಭ ಮಾಡಬೇಕು ಅಂತ ತಮ್ಮಲ್ಲಿ ಎಲ್ಲರ ಪರವಾಗಿ ವಿನಯಪೂರ್ವಕವಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಓಂ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಎಲ್ಲರಿಗೂ ನಮಸ್ಕಾರ. ನಾರದ ಭಕ್ತಿ ಸೂತ್ರದ 2 ಆರಂಭಿಕ ಸೂತ್ರಗಳನ್ನು ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ. ನಾರದರು ಅಥಾಥೋ ಭಕ್ತಿಂ ವ್ಯಾಖ್ಯಾಸ್ಯಾಮಃ ಅಂತ ಹೇಳಿ ಭಕ್ತಿಯ ವ್ಯಾಖ್ಯಾನಿಸ್ಲಿಕ್ಕೆ ಶುರು ಮಾಡಿ, ಮೊದಲನೇ ಸೂತ್ರದಲ್ಲೇ ಏನ್ ಹೇಳಬೇಕು ಎಲ್ಲವನ್ನು ಹೇಳಿ ಮುಗಿಸ್ಬಿಟ್ಟಿದ್ರು. ಹಾಗೆ ನೋಡಿದ್ರೆ, ಸಾತ್ ಅಸ್ಮಿನ್ ಪರಮ ಪ್ರೇಮ ರೂಪ ಅಂತ ಹೇಳಿ ಮುಂದಿನ ಸೂತ್ರಗಳಿಗೆ ಇಂದು ನಾವು ಹೋಗ್ಬೋದು. ಅದು ಸೂತ್ರ 2, 3 ಆಕ್ಚುಲಿ ಒಂದೇ ಕಂಟಿನ್ಯೂಸ್. ಅದು ಸಾತು ಅಸ್ಮಿನ್ ಪರಮ ಪ್ರೇಮ ರೂಪ ಮತ್ತು ಅಮೃತ ಸ್ವರೂಪ. ಅಮೃತ ಸ್ವರೂಪ ಚ. ಭಕ್ತಿ ಅನ್ನೋದು ಪರಮ ಪ್ರೇಮ, ಎಲ್ಲೆಲ್ಲೂ ಅಸ್ತಿತ್ವದಲ್ಲಿರುವ ಆ ದಿವ್ಯ ತತ್ವದಲ್ಲಿ ಇರಿಸಿರುವ ಪರಮ ಪ್ರೇಮ ರೂಪವಾಗಿದೆ ಮತ್ತು ಅದು ಅಮೃತ ಸ್ವರೂಪವಾಗಿದೆ, ಅಥವಾ ಅದು ಅಮೃತದ ಸ್ವರೂಪವನ್ನು ಹೊಂದಿದೆ ಅಂತ ಹೇಳೋದು ಸರಿ ಅನ್ಸುತ್ತೆ. ಅದು ಅಮೃತದ ಸ್ವರೂಪವನ್ನೇ ಹೊಂದಿದೆ. ಭಕ್ತಿ ಅನ್ನೋದು ಅಮೃತವಾಗಿದೆ ಅಂದ್ರೆ, ಯಾರಲ್ಲಿ ಆ ಭಕ್ತಿ ಅಂದರೆ ಪರಮ ಪ್ರೇಮ ರೂಪವಾದ ಭಕ್ತಿ ಆಗಿದೆಯೋ ಅವರಿಗೆ ತದನಂತರ ಮೃತ್ಯು ಎಂಬುದಿಲ್ಲ ಅಂತ. ಏನಕ್ಕೆ ಅಂದ್ರೆ, ಭಕ್ತ ಆಗ್ಲೇ ಸತ್ತಾಗಿದೆ ಅಂತ, ಹೊಸದಕ್ಕೆ ಸಾಯಕ್ಕೇನು ಇರೋದಿಲ್ಲ ಅವರಿಗೆ. ಎಲ್ಲಿ ನಾವು ಅನ್ನುವುದು ಇರುವ ತನಕ ಮಾತ್ರ ಮೃತ್ಯುವಿದು. ನಾವು ಅನ್ನುವುದೇ ಕಳೆದುಕೊಂಡ ಮೇಲೆ ಸಾವಿಗಿನ್ನೇನು ಹೆದರೋದು? ನಮ್ಮನ್ನ ಅಂದ್ರೆ ಭಕ್ತ ಅವನು ತನ್ನನ್ನು ಕಳೆದುಕೊಂಡಿರ್ತಾನೆ. ಅವನು ಇಲ್ಲವಾಗಿಸಿಕೊಂಡಿರುವುದರಿಂದ ಅವನಿಗೆ ಮೃತ್ಯುವಿನ ಭಯವೂ ಇಲ್ಲ, ಮತ್ತೆ ಮೃತ್ಯು ಒಂದಿದೆ ಅಂತ ಹೇಳುವುದೂ ಇಲ್ಲ. ಅಂದ್ರೆ ಅವನು ದ್ವಿಜನಾಗಿರ್ತಾನೆ ಅಂತ. ಅವನು ಇದ್ದ ಹುಟ್ಟು ಹೋಗ್ಬಿಟ್ಟು ಹೊಸ ಸ್ವರೂಪವನ್ನ ತಾಳಿರ್ತಾನೆ ಮತ್ತು ಅದು ಅವನು
ಭಕ್ತನಾಗಿದ್ದರಿಂದ, ಪ್ರೇಮ ಸ್ವರೂಪರಾಗಿದ್ದರಿಂದ ಅದಕ್ಕೆ ಹುಟ್ಟು ಸಾವುಗಳಿಂದ ಆಚೆ ಇರ್ತಕ್ಕಂಥದ್ದು ಅಂತ. ಇದೊಂದು ಆಶ್ಚರ್ಯಕರ ರೀತಿಯಲ್ಲಿ ನಾವೇನು ಅದ್ವೈತದ ಜ್ಞಾನದ ತುದಿ ಅಥವಾ ಅದೇ ಆಗಿದ್ರು ಅಂತ ಯಾರು ರಮಣ ಮಹರ್ಷಿಗಳಿಗೆ ಹೇಳ್ತೀವೋ, ಅವರದೇ ಉಳ್ಳದು ನಾರ್ಪದು ಅಂತ ಒಂದು ತಮಿಳಿನ ಪುಸ್ತಕ, ಅದಕ್ಕೆ ಪ್ರಾತಸ್ಮರಣೀಯರಾದ ಕಾವ್ಯಕಂಠ ಮಹಾಗಣಪತಿ ಮುನಿಗಳು ಸಂಸ್ಕೃತಕ್ಕೆ ತಂದಿದ್ದಾರೆ. ಅದರಲ್ಲಿ 2ನೇ ಶ್ಲೋಕ ಅಂತ ಹೇಳ್ಬೋದು. ಅದನ್ನ ನೋಡಿದ್ರೆ, ಮೃತ್ಯುಂಜಯಂ ಮೃತ್ಯುಭಿಯಾಶ್ರಿತಾನಾಂ ಅಹಂ ಮತಿ ಮೃತ್ಯುಮುಪೈತಿ ಪೂರ್ವಂ ಅಥ ಸ್ವಭಾವಾದ ಮೃತೇಶು ತೇಷು ಕಥಂ ಪುನರ್ಮೃತ್ಯು ಧಿಯೋವಕಾಶ ಅಂತ ಹೇಳ್ತಾರೆ. ರಮಣ ಮಹರ್ಷಿಗಳು ಏನ್ ಹೇಳಿದ್ರು ಅಂದ್ರೆ, ಮರಣ ಭಯದಿಂದ ಭೀತರಾದವರು ಮೃತ್ಯುಂಜಯನನ್ನು ಆಶ್ರಯಿಸಿದ ಮೇಲೆ ಮೊಟ್ಟ ಮೊದಲಿಗೆ ನಾನು ಎಂಬ ಅಹಂಕಾರವೇ ಸತ್ತು ಹೋಗುತ್ತೆ. ಅನಂತರ ತಮ್ಮ ಸ್ವಭಾವದಿಂದಲೇ ಆವೃತವಾಗಿರುವುದರಿಂದ ಅವರಿಗೆ ಪುನಃ ಸಾವಿನ ಅವಕಾಶವಿಲ್ಲಿ. ಭಕ್ತಿ ಎನ್ನುವುದು ಅಮೃತ ಸ್ವರೂಪ ಚ. ಯಾರಿಗೆ ತಾನೇ ಮುರ್ಕುಂಡು ಮಹರ್ಷಿಯ ಮಗನ ಕತೆ ಮಾರ್ಕಾಂಡೆ ಏನಿದು ಗೊತ್ತಿಲ್ಲ ಹೇಳಿ? ಶಿವನ ಫಲ, ಈಶ್ವರನ ವರದಿಂದ ಹುಟ್ಟಿದ ಮಾರ್ಕಾಂಡೇಯ ಮುನಿ ಕೇವಲ 16 ವರ್ಷ ಆಯುಸ್ಸಿಟ್ಕೊಂಡು ಬಂದಿದ್ದು. 15ನೇ ವರ್ಷಕ್ಕೆ ತಂದೆ ಮಾರ್ಕಾಂಡೇಯನಿಗೆ ಹೇಳ್ತಾನೆ, ನಿಂಗಿರೋದು ಇನ್ನೊಂದು ವರ್ಷ ಅಂತ, ಇನ್ನೊಂದು ವರ್ಷಕ್ಕೆ ನಿನ್ನ ಸಾವು. ಕೇಳಿಸ್ಕೊಂಡ ಮಾರ್ಕಾಂಡೇಯ ಗೊಳೋ ಅಂತ ಹೇಳಲಿಲ್ಲ. ಅವನು ಹೋಗಿದ್ದು ಶಿವನ ದೇವಸ್ಥಾನಕ್ಕೆ, ಶಿವನನ್ನು ಪೂಜೆ ಮಾಡ್ತಾ ಕೂತ. 16 ವರ್ಷ ತುಂಬಿತು. ಯಮ ಬಂದ, ಟೈಮ್ ಆಯ್ತು ಅಂತ. ಗರ್ಭಗೃಹದಲ್ಲಿ ಮಾರ್ಕಾಂಡೇಯನಿಗೆ ಪಾಶ ಅಂತ, ಯಮನ ಪಾಶ ಹಾಕ್ತಾನೆ. ಹಗ್ಗ ಬೀಳುವ ತನಕ ಮಾರ್ಕಾಂಡೇಯ ನಾನು ಬೇರೆ ಶಿವ ಬೇರೆ, ನಾನು ಬೇರೆ ಶಿವ ಬೇರೆ ಅಂತ ಪೂಜೆ ಮಾಡ್ತಿದ್ದವನು ಮೃತ್ಯು ಭಯದಿಂದ ಮೃತ್ಯುಂಜಯಂ ಆಶ್ರಿತಾನಾಂ ಅಂತ, ಅಂದ್ರೆ ಆ ಶಿವಲಿಂಗನನ್ನ ಅಪ್ಪಿ ಹಿಡಿದುಕೊಳ್ತಾನಂತ. ಎಳೆದುಕೊಂಡು ಹೋಗುವುದಾದರೆ, ಅಂದ್ರೆ ಯಮನ ಪಾಶ ಎಳೆದುಕೊಂಡು ಹೋಗುವುದಾದರೆ ಶಿವನನ್ನು ಕರ್ಕೊಂಡು ಹೋಗ್ಲಿ ಅಂತ. ಹಗ್ಗ ಬಿತ್ತು ಅವನ ಕುತ್ತಿಗೆಗೆ ಮಾತ್ರ ಅಲ್ಲ, ಈಶ್ವರನ್ಗೂ ಕೂಡ. ಆಗ ಶಿವನೇ ಎದ್ದು ಬರ್ತಾನಂತೆ, ನಡಿ ಹಾಗಾದ್ರೆ ಅಂತ. ಅಂದ್ರೆ ಶಿವ ಹೇಳ್ತಾನೆ, ನನ್ನ ಗರ್ಭಗೃಹಕ್ಕೆ ಯಮನ ಪ್ರವೇಶ ಇಲ್ಲ ಅಂತ. ತಾತ್ಪರ್ಯ ಇಷ್ಟೇ, ಮೃತ್ಯು ಪ್ರವೇಶ ಎಲ್ಲಿಯ ತನಕ ಅಂದ್ರೆ ಶರೀರ ಮನಸ್ಸು ಬುದ್ಧಿಗಳಲ್ಲಿ ನಾನು ಎನ್ನುವ ಭಾವನೆ ಇರುವ ತನಕ ಅಂತ. ಅಂದ್ರೆ ಎಲ್ಲಿಯವರೆಗೆ ನಾನು ಶರೀರ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಅಂದ್ಕೊಂಡಿರ್ತೀವೋ ಅಲ್ಲಿಯವರೆಗೆ ಮೃತ್ಯುವಿನ ಭಯ. ಅದಾದ ಮೇಲೆ ಎಲ್ಲಿಯ ಮೃತ್ಯು? ಭಕ್ತ ಅನ್ನುವನಿಗೆ ನಾನು ಶರೀರ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಇರೋದೇ ಇಲ್ಲ. ಭಕ್ತ ಅಂದ್ರೆ ಯಾವುದು ಪರಮ ಪ್ರೇಮ ರೂಪವಾಗಿದೆಯೋ ಅವನಿಗೆ ತನ್ನ ಐಡೆಂಟಿಟಿನೇ ಇರಲ್ಲ. ಹಾಗೆ ಐಡೆಂಟಿಟಿ ಇಲ್ಲದವನಿಗೆ ಸಾವೆಲ್ಲಿ? ಹಾಗಾಗಿ ಅದು ಅಮೃತ ಸ್ವರೂಪ ಅಂತ ಹೇಳಿ ರಮಣ ಮಹರ್ಷಿಗಳ ಭಕ್ತಿ ಪ್ರಾಯವಾದ ಅಥವಾ ಭಕ್ತಿ ಪ್ರಿಯವಾದ ಉಳ್ಳದು ನಾರ್ಪದವಿಲ್ಲ 2ನೇ ಶ್ಲೋಕ. ಅದು ಅದರಲ್ಲಿ ಹೇಳ್ತಕ್ಕಂತಹ ಅಂಶವೂ ಕೂಡ ಈ ಮಾರ್ಕಂಡೇಯ ಕಥೆದೇ ಆಗಿದೆ ಅಂತ ಹೇಳ್ತಾರೆ. ದೇಶ ಕಾಲ ಅನ್ನೋದೆಲ್ಲ ಮನಸ್ಸಿನ ಭ್ರಾಂತಿ, ಅದನ್ನ ಕಳೆದುಕೊಂಡ ಮೇಲೆ ಅದು ಅಮೃತ ಸ್ವರೂಪವೇ ಅಂತ. ನಮ್ಮ ಕಾಲದ ಅಥವಾ ಸ್ವಲ್ಪ ಹಿಂದಿನ ಕಾಲದ ಯೋಗಿಗಳಾದ ಮಹರ್ಷಿ ಅರವಿಂದರು ಕೂಡ ಹಲವು ಕಡೆ ಇದನ್ನ ಮುಕ್ತ ಲೇಖನ ಮಾಡಿದ್ದಾರೆ. ಅಂದ್ರೆ ಅವಕಾಶ ಸಿಕ್ಕರೆ ಮಹರ್ಷಿ ಅರವಿಂದ್ ಅವರ ಎಸ್ಸೇಸ್ ಆನ್ ಗೀತಾ, ಋಗ್ವೇದದ ಭಾಷ್ಯ, ಮತ್ತೆ ಶಿಖರಪ್ರಾಯವಾದ ಕೃತಿ ಸಾವಿತ್ರಿ, ಇದನ್ನ ಓದಬೇಕು. ಅತ್ಯದ್ಭುತವಾದ ಕೃತಿಗಳಿವೆಲ್ಲ. ಮಹರ್ಷಿ ಅರವಿಂದರು ನಾವು ವೇದ ಮಂತ್ರಗಳಲ್ಲಿ ಬಳಸ್ತಕ್ಕಂಥ
ಎಲ್ಲ ನಾಮಪದಗಳಿಗೆ ವಿಶೇಷ ಅರ್ಥವನ್ನು ಕಲ್ಪಿಸಿ ಹೇಳಿರ್ತಾರೆ. ಮತ್ತೆ ಅದು ಅವ್ರು ಹೇಳೋದು ಅವರ ಯೋಗದ ದೃಷ್ಟಿಯಿಂದ ಬಂದಿರತಕ್ಕಂಥದ್ದು. ಭಕ್ತಿಯ ಪಥದಲ್ಲಿ ಸಾಧಕನ ಮೊದಲು ಹೃದಯವನ್ನ ಶುದ್ಧಗೊಳಿಸಬೇಕು. ಓಂ ಆಪಹ ಅಂತ ಹೇಳ್ತಾರೆ ಅವರು. ನಂತರ ಆತ್ಮಜ್ಯೋತಿಯು ಬೆಳಗುತ್ತದೆ. ತೈತ್ತರಿಯ ಆರಣ್ಯಕದ ಮಂತ್ರ ಇದು, ಸಂಧ್ಯಾವನಲ್ಲಿ ಹೇಳ್ತೀವಿ, ಎಲ್ಲರಿಗೂ ಗೊತ್ತೇ ಇದೆ. ಆತ್ಮಜ್ಯೋತಿಯನ್ನ ಬೆಳಗುತ್ತದೆ ಅಂದ್ರೆ ಆಪಜ್ಯೋತಿ, ಆ ಬೆಳಕು ಕ್ರಮೇಣ ದೈವಿಕ ಆನಂದವಾಗಿ ಎರಳುತ್ತದೆ. ಆ ಮಂತ್ರ ನೋಡಿ ಎಷ್ಟು ಚೆನ್ನಾಗಿದೆ. ಓಂ ಆಪೋ ಜ್ಯೋತಿ ರಸ ಅಂತ ಹೇಳ್ತೀವಲ್ವಾ, ಅಲ್ಲಿ ರಸ ಏನು? ಆ ಬೆಳಕು ಕ್ರಮೇಣ ದೈವಿಕ ಆನಂದವಾಗಿರುತ್ತೆ. ಅಂದ್ರೆ ಯಾರ ಹೃದಯ ಶುದ್ಧಗೊಳಿಸುತ್ತದೆಯೋ ಅಲ್ಲಿ ಆತ್ಮಜ್ಯೋತಿ ಬೆಳಗುತ್ತೆ. ಎಲ್ಲಿ ಆತ್ಮಜ್ಯೋತಿ ಬೆಳಗುತ್ತೆಯೋ ಅದು ಆನಂದ ರಸವನ್ನಾಗಿ ದೈವಿಕ ಆನಂದವಾಗಿ ಪಡ್ಕೊಳ್ಳುತ್ತೆ. ಎಲ್ಲಿ ದೈವಿಕ ಆನಂದವಾಗಿ ಇರುತ್ತೋ, ಅದು ಸ್ಥಿರ ಆಗಿರುತ್ತೋ, ಅಲ್ಲಿ ಕಾಲ, ಭಯ ಮತ್ತು ಮರಣದ ಪ್ರಶ್ನೆ ಎಲ್ಲಿ ಬಂತು? ಅದನ್ನ ಮೀರಿ ಅಮೃತತ್ವವನ್ನು ಅನುಭವಿಸುತ್ತಾನೆ ಅಂತ. ಓಂ ಆಪೋ ಜ್ಯೋತಿ ರಸೋ ಅಮೃತಂ. ಹೀಗೆ ಭಕ್ತ ಭಗವಂತ ಎಂಬ ಭೇದವೂ ಕರಗಿ ಉಳಿಯುವುದು ಕೇವಲ ಬ್ರಹ್ಮಾನುಭವ ಮಾತ್ರ. ಆದ್ದರಿಂದ ನಾರದರು ಅದನ್ನ ಭಕ್ತಿ ಅನ್ನೋದು ಅಮೃತ ಸ್ವರೂಪಾಚ. ನಾವು ಹೇಳ್ತೀವಲ್ಲ ಪ್ರಸಿದ್ಧವಾಗಿ ಯಾವುದೇ ಸನ್ಯಾಸಿಗಳು ಬಂದಾಗ, ನ ಕರ್ಮಣಾನ ಪ್ರಜೆಯ ಧನೇನ ತ್ಯಾಗೇನ ಏಕೇನ ಅಮೃತತ್ವ ಮಾನುಷು. ತ್ಯಾಗದೊಂದರಿಂದಲೇ ಮನುಷ್ಯನಿಗೆ ಅಮೃತತ್ವ. ಉಳಿದಿನ್ಯಾವುದೂ ಕೂಡ ಅಮೃತವನ್ನು ಕೊಡತಕ್ಕಂಥದ್ದಿಲ್ಲ. ಭಕ್ತನಿಗೆ ಮಜಾ ನೋಡಿ, ಪರಮ ಪ್ರೇಮವೇ ಅವನಿಗೆ ಅಮೃತವನ್ನು ಕೊಡುತ್ತೆ. ಹಾಗಾದ್ರೆ ಅವನು ತ್ಯಾಗ ಮಾಡಬಾರದು ಅಂತಲ್ಲ. ಭಕ್ತಿಯ ವಿಶೇಷ ಗುಣವೂ ಕೂಡ ತ್ಯಾಗವೇ. ಯಾರಿಗೆ ಭಕ್ತಿ ಅನ್ನೋದು ಆವಿರ್ಭಾವ ಆಗಿರುತ್ತೋ ಅಥವಾ ಅದರ ಸಿಂಚನ ಆಗಿದ್ರು ಸಾಕು ಅಂತಾರೆ ಆಗಿರುತ್ತೋ, ಅವರಿಗೆ ತ್ಯಾಗ ಅನ್ನುವುದು ಸಹಜವಾಗಿರುತ್ತೆ ಅಂತ. ಅದು ಅಲ್ಲಿ ತ್ಯಾಗ ಅನ್ನೋದು ಭಕ್ತಿ ಹಾಕೊಂಡ್ಬಿಟ್ರೆ ಆಯ್ತು. ತ್ಯಾಗ ಅನ್ನೋದು ಸಹಜವಾಗಿ ಆಗುತ್ತೆ ಅಂತ ಮುಂದಿನ 2-3 ಸೂತ್ರಗಳು ಅದನ್ನೇ ಹೇಳುತ್ತೆ. ಹೀಗಾಗಿ ಭಕ್ತ ಅಂತ ಆದ್ಮೇಲೆ ಅವನಿಗೆ ಇರಬೇಕಾದಂತಹ ಈ ಗುಣಗಳೆಲ್ಲ ಏನು ಹೇಳ್ತೀವಲ್ಲ ನಾವು, ಯಮ ನಿಯಮ ಆಸನ ತ್ಯಾಗ, ಅಂದರೆ ಯಮ ನಿಯಮಾಸನ ಪ್ರಾಣಾಯಾಮ ಒಂದ್ ಕಡೆ, ಇನ್ ಕಡೆ ಸಾಧನಾ ಚತುಷ್ಟಯ, ಅದೆಲ್ಲ ತಾನಾಗೆ ಆಗ್ಬಿಡುತ್ತೆ ಅಂತ. ಅವನಿಗೆ ಉಳಿದಿದ್ದೇನು ಇರೋದೇ ಇಲ್ಲ. ಹೀಗೆ ನಾರದರು ಮುಂದೆ 4ನೇ ಸೂತ್ರದಲ್ಲಿ ಎಲ್ಲದ್ವಾ ಪುಮಾನ್ ಸಿದ್ಧ ಭವತಿ ಅಮೃತಃ ಭವತಿ ತೃಪ್ತಃ ಭವತಿ. ಎಲ್ಲದ್ವಾ ಪುಮಾನ್ ಸಿದ್ಧ ಭವತಿ ಅಮೃತಃ ಭವತಿ ತೃಪ್ತಃ ಭವತಿ ಅಂತ ಹೇಳ್ತಾರೆ. ಅಂದ್ರೆ ಭಕ್ತಿಯು ಹೇಗಿದೆ ಅಂದ್ರೆ ಅದನ್ನು ಅಳವಡಿಸಿಕೊಂಡ ಮನುಷ್ಯನು ಸಿದ್ಧನಾಗ್ತಾನೆ. ಸಿದ್ಧ ಅಂದ್ರೆ ಪರಿಪೂರ್ಣನಾಗಿರುತ್ತಾನೆ, ತನ್ನ ನಿತ್ಯತೆಯನ್ನ ಅರಿತುಕೊಂಡಿರುತ್ತಾನೆ, ಮತ್ತೆ ಸದಾ ತೃಪ್ತನಾಗಿರುತ್ತಾನೆ. ನಾನು 4-5 ಒಟ್ಟಿಗೆ ಹೇಳಿ 6ರಲ್ಲಿ ಸ್ವಲ್ಪ ವಿಶ್ರಮಿಸೋಣ ನಾವು. ಇನ್ನೊಂದು ಸೂತ್ರನೂ ಒಟ್ಟಿಗೆ ಹೇಳ್ತೀನಿ, ಯಾಕೆಂದ್ರೆ ಅದು ಒಂದಕ್ಕೊಂದು ಲಿಂಕ್ ಇರೋದು. ಯತ್ಪ್ರಾಪ್ಯ ನ ಕಿಂಚಿತ್ ವಾಂಛತಿ ನ ಶೋಚತಿ ನ ದ್ವೇಷ್ಟಿ ನ ರಮತೆ ಉತ್ಸಾಹಿ ಭವತಿ. ನ ಕಿಂಚಿತ್ ವಾಂಛತಿ ನ ಶೋಚತಿ ನ ದ್ವೇಷ್ಟಿ ನ ರಮತೆ ನೋತ್ಸಾಹಿ ಭವತಿ. ಅಂದ್ರೆ ಯಾರಿಗೆ ಭಕ್ತಿ ಇರುತ್ತೋ ಅವನು ಏನನ್ನೂ ಬಯಸೋದಿಲ್ಲ, ದುಃಖ ಪಡಲ್ಲ, ದ್ವೇಷಿಸಲ್ಲ, ಇಂದ್ರಿಯ ಸುಖ ಲೋಲಪತೆಗಳಿರಲ್ಲ, ಯಾವುದೇ ಲೌಕಿಕ ಗಳಿಕೆಯಲ್ಲಿ ಉತ್ಸಾಹ ಇರಲ್ಲ. ಭಕ್ತನಾದವನಿಗೆ ಏನಪ್ಪಾ ಅಂದ್ರೆ 2 ಸೂತ್ರಗಳನ್ನು ಸೇರಿ ಹೇಳಿದ್ರೆ ಅವನು ಪರಿಪೂರ್ಣನಾಗಿರುತ್ತಾನೆ, ನಿತ್ಯತೆ ಇರುತ್ತೆ, ಸದಾ ತೃಪ್ತನಾಗಿರುತ್ತಾನೆ. ಅಂದಮೇಲೆ ಸಹಜವಾಗಿ ಅವನಿಗೆ ದುಃಖ ಇರಲ್ಲ, ದ್ವೇಷಿಸಲ್ಲ, ಇಂದ್ರಿಯ ಸುಖ ಲೋಲುಪತೆಗಳಿರಲ್ಲ, ಯಾವುದೇ ಲೌಕಿಕಗಳಲ್ಲಿ ಆಸಕ್ತಿ ಅಂತ ಹೇಳಿ ನಾರದರು ಹೇಳ್ತಾರೆ. ಇದರಲ್ಲಿ ಉಳಿದಿರೋ ಅಷ್ಟು ಅಂಶಗಳು ಸುಲಭವಾಗಿ ಗ್ರಾಹ್ಯ. ಸಿದ್ಧ ಅಂದ್ರೆ ಮಾತ್ರ ನಾವು ಇನ್ನೇನು ಅಂದ್ಕೋತೀವಿ ಅನ್ನೋ ಒಂದು ದೃಷ್ಟಿಗೋಸ್ಕರ ಅದನ್ನ 1 ನಿಮಿಷ ಹೇಳ್ಬಿಟ್ಟು ಮುಂದೆ ಹೋಗೋಣ. ಸಿದ್ಧ ಅಂದ್ರೆ ಇಲ್ಲಿ ಅರ್ಥ
ನಾವು ಏನನ್ ಆಗಬೇಕಿತ್ತೋ ಅದೇ ಆಗ್ತೇವೆ ಅಂತ. ಅಂದ್ರೆ ಬೀಜದ ತರಹ ಏನನ್ನು ತರಲಾಗಿತ್ತೋ ಅದು ಹೂವಿನ ತರಹ ಅರಳಿತು ಅಂತ. ನಾವು ಏನೇನನ್ನು ಮಾಡಿ ಏನನ್ನ ಗಳಿಸ್ಲಿಕ್ಕೆ ಹೋಗ್ತೀವೋ, ನಮ್ಮ ಸ್ವಭಾವ ಏನಾಗಿತ್ತೋ ಕೊನೆಗೆ ಭಕ್ತಿಯಿಂದ ಅದೇ ಆಗ್ತೇವೆ ಅಂತ ಅರ್ಥ. ಸಿದ್ಧ ಎಂದರೆ ಅರ್ಥ ನಮ್ಮ ಸ್ವಭಾವವನ್ನು ಹೊಂದುವುದು, ಅಂದ್ರೆ ಸ್ವರೂಪ ಜ್ಞಾನ ಅಂತ, ಸ್ವರೂಪವನ್ನು ಹೊಂದುವುದು. ನಾನು ಎಂಬುದನ್ನ ಕಳೆದುಕೊಳ್ತಿದ್ದ ಹಾಗೆ ವ್ಯಕ್ತಿ ಸಿದ್ಧನಾಗ್ಬಿಡ್ತಾನೆ. ಇದನ್ನ ಅವರು ಸಿದ್ಧ ಭವತಿ ಅಂತ ಹೇಳ್ತಾರೆ. ಇನ್ನ ಉಳಿದಿದ್ದೆಲ್ಲ ತುಂಬಾ ಸುಲಭವಾಗ್ತಕ್ಕಂಥದ್ದು. ಅವನಿಗೆ ಯಾವ ಆಕಾಂಕ್ಷೆ ಇರಲ್ಲ, ದ್ವೇಷ ಇರಲ್ಲ, ಆಸಕ್ತಿ ಇರಲ್ಲ, ಮತ್ತೇನೇನೋ ಇರಲ್ಲ ಅಂತ ಹೇಳಿ ಇದಕ್ಕೆ ತುಂಬಾ ಸುಮಾರಾದ ರಷ್ಯನ್ ಕಥೆಗಳೆಲ್ಲ ಇದೆ. ಆದರೆ ಇವತ್ತಿನ ನಮ್ಮ ಸಮಯಕ್ಕೆ ಅನುಗುಣವಾಗಿ ಮುಂದಿನ ಸೂತ್ರಕ್ಕೆ ನಾವು ಹೆಚ್ಚಿಗೆ ಸಮಯನ ಮೀಸಲಿಡಕ್ಕೋಸ್ಕರ ಇದನ್ನ ಒಂದೊಂದೇ ಲೈನಲ್ಲಿ ಮುಗಿಸ್ತಾ ಇದ್ದೇನೆ. ಯಾವುದು ಲಿಯೋ ಅವನಿಗೆ ಉತ್ಸುಕತೆ ಅಂದ್ರೆ ಭೋಗಾಸಕ್ತಿಯಲ್ಲಿ ಉತ್ಸುಕತೆ ಇರೋದಿಲ್ಲ ಅಂತ. ಹೀಗಾಗಿ ನಾವು ನಕರ್ಮಣ ಅನ್ನೋದು ಹೇಳಿದ್ವಲ್ಲ, ಆ ಕ್ವಾಲಿಟೇಟಿವ್ ಕ್ಯಾರೆಕ್ಟರ್ಸ್ ಎಲ್ಲ ಭಕ್ತನಿಗೆ ತನಗೆ ತಾನಾಗೆ ಬಂದಿರುತ್ತೆ ಅಂತ ಹೇಳಿ. ಇದು 4 ಮತ್ತು 5 ಸೂತ್ರಗಳಲ್ಲಿ ನಾರದರು ಹೇಳ್ತಾರೆ. ಮುಂದೆ ಬಹುಮುಖ್ಯವಾಗಿ ನಾರದರು ತುಂಬಾ ಮನನೀಯವಾದ ಧ್ಯಾನಸ್ಥವಾದ ಒಂದು ಸೂತ್ರನ ನಮ್ಮ ಮುಂದೆ ಹೇಳುತ್ತಾರೆ. ಯಜ್ಞಾತ್ವಾ ಮತ್ತೋ ಭವತಿ ಸ್ತಬ್ಧ ಭವತಿ ಆತ್ಮ ರಾಮ ಭವತಿ. ದೇವನನ್ನು ಅರಿತಾಗ ಭಕ್ತ ಉನ್ಮತ್ತನಾಗ್ತಾನೆ, ಸ್ತಬ್ಧನಾಗ್ತಾನೆ, ಆತ್ಮ ರಾಮನಾಗ್ತಾನೆ. ಇದನ್ನು ನಾನು ಮೊದಲನೇ ಬಾರಿ ಓದ್ಬೇಕಾದ್ರೆ ಇದನ್ನ ಅವ್ರು ಸ್ತಬ್ಧ ಯಾಕೆ ಮೊದ್ಲು ಹೇಳಿಲ್ಲ, ಆಮೇಲೆ ಉನ್ಮತ್ತ ಅಂತ ಹೇಳ್ಬೋದಿತ್ತಲ್ಲ ಅಂತಿತ್ತು ನನ್. ಇದು ಎಂತಹ ದೊಡ್ಡ ವಿಷಯ ಅಂದ್ರೆ, ಮೊದಲು ಯಾಕೆ ಉನ್ಮತ್ತ ಹೇಳಿದ್ರು, ಆಮೇಲೆ ಸ್ತಬ್ಧ ಹೇಳಿದ್ರು, ಆಮೇಲೆ ಆತ್ಮ ರಾಮ ಹೇಳಿದ್ರು ಅನ್ನುವುದಕ್ಕೆ ತುಂಬಾ ಬಹುಮುಖ್ಯವಾದ ಯೋಗದ ಅರ್ಥಗಳು ಉಂಟು. ಹಾಗಾಗಿ ಇದನ್ನು ಮತ್ತೆ ನಾನು ರಿಪೀಟ್ ಮಾಡ್ತೇನೆ. ಯಜ್ಞಾತ್ವಾ ಮತ್ತೋ ಭವತಿ ಸ್ತಬ್ಧ ಭವತಿ ಆತ್ಮ ರಾಮ ಭವತಿ. ಭಕ್ತನ ಮೊದಲನೇ ಸ್ಟೆಪ್. ಭಕ್ತಿಯನ್ನ ಯಾರು ತಿಳಿದಿರುತ್ತಾರೋ ಅವರು ಉನ್ಮತ್ತರಾಗ್ತಾರೆ. ಉನ್ಮತ್ತತೆ ಅಂದ್ರೆ ಹೇಳೋದ್ ಕಷ್ಟ, ಹುಚ್ಚು ಹಿಡದಿರೋ ತರ ಅಂತ. ಹುಚ್ಚರೇ ಆಗಿರ್ತಾರೆ ಅಂದ್ರೆ ಮಾಮೂಲಿ ಹುಚ್ಚರಲ್ಲ, ಇದು ಭಕ್ತರ ಹುಚ್ಚರು ಅಂತ. ಮೀರಾ ದೇವಸ್ಥಾನಕ್ಕೆ ಹೋದ್ಲು. ಅಲ್ಲಿಯ ನಿಯಮದ ಪ್ರಕಾರ ಸ್ತ್ರೀಯರಿಗೆ ದೇವಸ್ಥಾನದಲ್ಲಿ ಒಳಗೆ ಪ್ರವೇಶ ಇಲ್ಲ. ಬಹಳಷ್ಟು ದೇವಸ್ಥಾನಗಳಲ್ಲಿ ಆಗಿನ ಕಾಲದಲ್ಲಿ ಹಾಗಿದ್ದದ್ದು ಉಂಟು. ಆ ದೇವಾಲಯದ ಪೂಜಾರಿ ಬ್ರಹ್ಮಚಾರಿ, ಅವನ ಬಗ್ಗೆ ತುಂಬಾ ಒಳ್ಳೆಯ ಮಾತುಗಳಿದ್ವು. ಆತ ಖ್ಯಾತಿಯನ್ನ ಪಡೆದಿದ್ದ. ಅವನು ಸ್ತ್ರೀಯರನ್ನ ಕಣ್ಣೆತ್ತಿ ಸಹ ನೋಡುತ್ತಿರಲಿಲ್ಲ ಅಂತ. ಮತ್ತೆ ಅವನು ದೇವಾಲಯದಿಂದ ಹೊರಗೆ ಹೋಗ್ತಿರ್ಲಿಲ್ಲಂತೆ. ಅವನು ಇಡೀ ಜೀವನ ಕಳೆದಿದ್ದು ದೇವಾಲಯದಲ್ಲಿ. ಅಂತಹ ಪೂಜಾರಿಗೆ ಒಂದು ಪರೀಕ್ಷೆ ಕಾಲ. ಈ ಮೀರಾ ಆ ದೇವಾಲಯದ ಬಾಗಿಲು ಬಳಿ ಬಂದು ನಿಂತು ಬಿಟ್ಲು. ಕೃಷ್ಣನ ಮಂದಿರ ಅದು, ಆಕೆಗೆ ಒಳಗೆ ಹೋಗ್ಬೇಕು ಅಂತ. ಆದ್ರೆ ಪೂಜಾರಿ ಹೇಳಿದ, ಇಲ್ಲಿ ಸ್ತ್ರೀಯರಿಗೆ ಪ್ರವೇಶ ಇಲ್ಲ. ಮೀರಾ ಅವಳನ್ನೊಂದು ಸತಿ ನೋಡಿದ್ಲ. ಇದು ನಮ್ಮ ಅಕ್ಕಮಹಾದೇವಿ ಹೇಳಿದ ಮಾತು ಕೂಡ ಹಿಂಗೆ ಇದೆ. ಮೀರಾ ಹೇಳ್ತಾಳಂತೆ ಅವಳಿಗೆ, ಇರುವುದಾದರೆ ಒಬ್ಬನೇ ಪುರುಷ, ಇಬ್ಬರು ಪುರುಷರಿಲ್ಲವೇ ಇಲ್ಲ. ಪುರುಷ ಅಂತ ಇದ್ರೆ ಅದು ಕೃಷ್ಣನ್ ಒಬ್ಬನೇ ನನ್ನ ಪಾಲಿಗೆ, ಉಳಿದವರು ಎಲ್ಲರೂ ಗೋಪಿಯರೇ. ನೀನು ಕೃಷ್ಣನ ದೇವಾಲಯದಲ್ಲಿ ಇಷ್ಟು ಸಮಯದಿಂದ ಇದ್ರೂ ಕೂಡ ನೀನು ಇನ್ನು ಪುರುಷನಾಗಿಯೇ ಇದ್ದೀಯಲ್ಲ, ಹಾಗಾದ್ರೆ ನೀನ್ ಕಡಿದು ಕಟ್ಟಾಕ್ದಿ ಅಂತ ಅವಳು ಕೇಳಿದ್ದ. ನಿನ್ನಲ್ಲಿ ಆ
ಭಾವುಕತೆನೇ ಬಂದಿಲ್ಲ, ನೀನು ಬದಲಾವಣೆಯೇ ಆಗಿಲ್ಲ. ನಿನಗೆ ನನ್ನ ಸ್ತ್ರೀ ಕಾಣ್ತಾ ಇದ್ದಾಳೆ. ಅವ್ರಿಗೆ ಹೇಳೋದು ಯಾರಿಗೆ? ಆ ಪೂಜಾರಿಗೆ, ನೀನು ನನ್ನನ್ನು ಸ್ತ್ರೀಯಾಗಿ ನೋಡ್ತಿದ್ದೆ, ಆದರೆ ನನಗೆ ನೀನು ಪುರುಷನಾಗೆ ಕಾಣ್ತಿಲ್ಲ. ದಾರಿ ಬಿಟ್ಬಿಡು, ಇರುವುದು ಒಬ್ಬನೇ ಪುರುಷ, ಅವನು ಕೃಷ್ಣ ಮಾತ್ರ, ನಾವೆಲ್ಲರೂ ಗೋಪಿಯರು. ಇದು ಕೇಳಿದ ನಂತರ ಪೂಜಾರಿಗೆ ತಡ್ಕೊಳಕ್ಕಾಗಿಲ್ಲ. ಪಾಪ ಅವನು ಸಿದ್ಧನಾದಂತಾನೆ, ಅವನಿಗೆ ಅದರಿಂದ ಕಣ್ಣು ತುಂಬಿತು ಅಂತ ಹೇಳ್ತಾರೆ, ಪಶ್ಚಾತ್ತಾಪ ಅಂತ ಹೇಳ್ತಾರೆ. ಇದು ಭಕ್ತಿಯ ಉನ್ಮತ್ತತೆ. ಭಕ್ತಿ ತುಂಬಿ ಹೋದ ನಂತರ ಅದು ಹೇಗಾಗುತ್ತೆ ಅಂತಂದ್ರೆ, ಸಣ್ಣ ಪಾತ್ರೆಗೆ ದೊಡ್ಡ ಸಾಗರ ಬಂದು ನುಗ್ದಂಗೆ ಅಂತ. ಅವಾಗ ನಮ್ದು ಏನು ಅಸ್ತಿತ್ವವೇ ತಡ್ಕೊಳಕ್ ಆಗಲ್ಲ, ಅಷ್ಟು ಮಟ್ಟಿಗೆ ಆದ ನಂತರ ಅದು ಹುಚ್ಚನೆ ಆಗ್ಬೇಕು ಅಂತ. ಭಕ್ತನ ಜೀವನದಲ್ಲಿ ಪರಮಾತ್ಮ ಅನ್ನೋದು ಆವರಿಸಿದಾಗ ಈ ಒಂದು ಐಡೆಂಟಿಟಿ ಅನ್ನೋದು ಇದೆಯಲ್ಲ, ಅದು ಹೋಗೇ ಬಿಡುತ್ತೆ. ಒಂದು ಪ್ರಚಂಡ ಗಾಳಿ ಬೀಸಿದಾಗೆ ಒಂದು ವಿಸ್ಫೋಟ ಆಗಿ ಹೋಗುತ್ತೆ. ಆಗ ಭಕ್ತ ಬೇರೊಂದು ಜಗತ್ತಿನಲ್ಲೇ ಇರ್ತಾನೆ, ಮೀರಾ ತರ. ಅವನು ಜೀವಿಸುತ್ತಿರುವುದೇ ಇಲ್ಲ, ಅವನು ತನ್ನಲ್ಲಿ ಜೀವಿಸುತ್ತಿರುವುದಿಲ್ಲ, ಪರಮಾತ್ಮನಲ್ಲಿ ಜೀವಿಸುತ್ತಿರುತ್ತಾನೆ. ಉನ್ಮತ್ತರಾದವ್ರು ಕುಣಿಯೋದು ಜಾಸ್ತಿ, ಯಾಕೆಂದ್ರೆ ಅವ್ರ ಕಂಟ್ರೋಲಲ್ಲೇ ಇರಲ್ಲ. ಬಾಹ್ಯದ ಬಿಗುಮಾನಗಳಿಗೆ, ಪ್ರಾಪಂಚಿಕ ಬಿಗುಮಾನಗಳಿಗೆ, ಸಮಾಜದ ಬಿಗುಮಾನಗಳಿಗೆ ಒಳಪಡೋದೇ ಇಲ್ಲ. ಅಹಂಕಾರ ನಿರಸನಗೊಂಡಂತೆ, ಮನದ ಜಡಭಾರ ಕಳೆದಂತೆ ಮೈಗೆ ಕುಣಿಯುವ ಚೈತನ್ಯ ತಾನಾಗೆ ಬರುತ್ತೆ. ಕುಣಿಯುವ ಆವೇಶ, ಕುಣಿತವು ಒಂದು ಮೈಯ ಸಾಧ್ಯತೆ. ಅದು ತಂತ್ರಶಾಸ್ತ್ರದಲ್ಲಿ ಪ್ರಾಣಶಕ್ತಿಗೆ ಕುಂಡಲಿನಿ ಅಂತ ಕರೆಯೋದುಂಟು. ಪ್ರಾಣ ಅಂದ್ರೆ ಚಲನೆ ಅಂತನೂ ಅರ್ಥ. ಈ ನೃತ್ಯ ಅಂದ್ರೆ ಈ ಕುಂಡಲಿಯ ಜಾಗೃತಿ ಅಂತನೂ ಅರ್ಥ ಉಂಟು. ಚಲನೆಯ ಅಂತಿಮ ಅಂತನೂ ಹೇಳ್ತಾರೆ. ಅದು ತನ್ನನ್ನ ಅತ್ಯುನ್ನತಾವಸ್ಥೆಗೆ ಕರೆದೊಯ್ಯುತ್ತದೆ ಅಂತ. ಒಬ್ಬ ಹಾಡುಗ ದಾಸ ಸಂಜೆ ಮರದ ಕೆಳಗೆ ಮಲಗಿರ್ತಾರೆ, ಅರೆಗಣ್ಣು ಬಿಟ್ಟಿರ್ತಾರೆ. ಹಾಡುಗ ಅಲ್ಲ, ದೇವರ ನಾಮನ್ನ ಪ್ರೀತಿಯಿಂದ ಹೇಳ್ತಾ ಇದ್ದಾನೆ. ಅದೆಂಥ ಪ್ರೀತಿ! ಅರೆಗಣ್ಣಲ್ಲಿ ಕುತ್ಕೊಂಡು ಹಾಡು ಹೇಳ್ತಾ ಇದ್ರೆ ಪಕ್ಕದಲ್ಲಿ ಯಾರೋ ಬಂದು ಕೂತಂಗಾಯ್ತಂತೆ. ಚಕ್ಲ ಮುಕ್ಳ ಹಾಕೊಂಡು ಕೂತ್ ಬಿಟ್ಟಿದ್ದಾನೆ ಪರಮಾತ್ಮ. ಮಕ್ಕಳ್ತಾರೆ, ಅರೆ ಅಂತ ತನ್ನ ಅರೆಗಣ್ಣನ್ನ ತೆಗೆದು ನೋಡಿದ್ರೆ ಅವನು ನಿಂತನಂತೆ. ಇವನ ಹಾಡು ಇನ್ನಷ್ಟು ಮಧುರ ಆಯಿತು. ಮಧುರ ಆಗಬೇಕು ಹಾಡು ಅಂದ್ರೆ ನಾಭಿಯಿಂದ ಹರಿದು ಬರಬೇಕು ಅಂತ ನೋಡಿದ ದೇವರು, ಇವನು ಯಾವಾಗ ಕುತ್ಕೊಂಡೋ ದೇವ್ರು ಉಲ್ಲಾಸದಲ್ಲಿ ನಿಂತು ಬಿಟ್ಟನಂತೆ. ಅರೆ ಇವನು ನಿಂತ ಅಂತ ಹೇಳಿ ಭಕ್ತನೂ ನಿಂತ. ಯಾವಾಗ ಅವನು ನಿಂತು ಹಾಡಕ್ ಶುರು ಮಾಡಿದ್ದ, ಕೃಷ್ಣ ಪರಮಾತ್ಮ ಕುಣಿಯಕ್ಕೆ ಶುರು ಮಾಡಿದ್ನಂತೆ. ಕುಣಿಯಕ್ಕೆ ಇಬ್ರು ಶುರು ಮಾಡಿದ್ರು. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ಅವರು ದಾಸರು ಮಲ್ಕೊಂಡು ಹೇಳಿದ್ದಲ್ಲ, ಅದನ್ನೇ ನಾನೀಗ ಕಥೆ ರೂಪದಲ್ಲಿ ಹೇಳಿದೆ ಅಷ್ಟೇ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವ ನಿಮಗೆಂಬ, ನಲಿದರೆ ಒಲಿವೆ. ಉನ್ಮತ್ತನಾದವನು ಮಾತ್ರ ನಲಿಲಿಕ್ಕೆ ಸಾಧ್ಯ, ನಲಿದವನಿಗೆ ಮಾತ್ರ ಭಗವಂತ ಒಲಿತಾನೆ. ಸುಲಭನೋ ಹರಿ ತನ್ನವರನ್ನು ಅರೆಗಳಿಗೆ ಬಿಟ್ಟಗಲನು. ದಾಸರು ಹೇಳಿದ್ದದೇ ಅಲ್ವಾ? ಹರಿ ಕುಣಿದ, ನಲಿದರೆ ಒಲಿವೆ. ಸ್ವಲ್ಪ ಇದು ಲಾಜಿಕಲ್ ಸೀಕ್ವೆನ್ಸ್ ಅನ್ನು ಗಮನಿಸಿ. ಅದು ಹೇಗಿದೆ ಅಂದ್ರೆ, ನಾವು ಕೂತ್ರೆ ಅವನು ನಿಂತ, ನಾವು ಮಲಗಿದ್ದಾಗ ಕೂತ್ರೆ ಅವನು ಕೂತ, ನಾವು ಕೂತ್ರೆ ಅವನು ನಿಂತ, ಅವನು ನಿಂತ್ರೆ ನಲಿದ.
ನಮಗಿಂತ ಒಂದು ಹೆಜ್ಜೆ ಮುಂದಿದ್ದಾನೆ, ಒಂದೇ ಒಂದು ಹೆಜ್ಜೆ ಮುಂದಿದ್ದಾನೆ. ಅವನು ತುಂಬಾ ದೂರ ಏನು ಹೋಗಿಲ್ಲ ಭಗವಂತ, ನಮಗಿಂತ ಒಂದು ಹೆಜ್ಜೆ ಮುಂದಿದ್ದಾನೆ. ಯಾರು ಹಂಬಲಿಸಿದ್ದಾರೋ ಅವರಿಗಿಂತ ಒಂದೇ ಒಂದು ಹೆಜ್ಜೆ ಮುಂದೆ ಇದ್ದಾನೆ. ಆ ಒಂದು ಹೆಜ್ಜೆಯನ್ನ ಅರಿಸಿ ಮುಂದೆ ಹೋದವರು ಗೋಪಿಯರು. ಕೃಷ್ಣನ ಹೆಜ್ಜೆಯ ಒಂದೊಂದೇ ಹೆಜ್ಜೆಯ ಹಿಂದೆ ಇಟ್ಟುತ್ತಾ ಹೋದ ಗೋಪಿಯರಿಗೆ ನನಗಿನ್ನ ಹಿಂದೆ ಬರ್ಲಿಕ್ಕಾಗಲ್ಲ ಅನ್ನುವಷ್ಟರ ಮಟ್ಟಿಗೆ ಅವರು ಮುಂದೆ ಹೋದ್ರು. ಆ ಗೋಪಿಯರಿಗೆ ಒಂದು ಅವಾಗ ಅರ್ಥ ಆಗಿರಲಿಲ್ಲ, ಆ ಒಂದು ಹೆಜ್ಜೆ ಅಲ್ಲ, ಅದು 1000 ಕಾಲು, ಸಹಸ್ರಪಾತದು. ಆ ಒಂದು ಹೆಜ್ಜೆಯ ಹಿಂದೆ ವಿಶ್ವರೂಪವೇ ಇದೆ ಅಂತ ಗೋಪಿಯರಿಗೆ ಗೊತ್ತಾಗಿರಲಿಲ್ಲ ಅನ್ಸುತ್ತೆ. ಅವಾಗ ಆ ಹಿಂದೆಯ ಹೊರಟರು ರಾಸ ನೃತ್ಯದ ರಸಾನುಭವಕ್ಕಾಗಿ ಗೋಪಿಕೆಯರು ಹೊರಟರು. ಆ ಕೃಷ್ಣನ ಹೆಜ್ಜೆಯ ಹಿಂದೆ ಹೆಜ್ಜೆ ಇಟ್ಟು ನೃತ್ಯವನ್ನು ಮಾಡಲಿಕ್ಕೆ ಹೊರಟ ಗೋಪಿಯರಿಗಾದದ್ದು ರಾಸ ನೃತ್ಯದ ರಸಾನುಭವ ಅವರಲ್ಲಿ ಪರಿಣಿತ ಆಯಿತು. ಕೃಷ್ಣನ ಜೊತೆ ಗೋಪಿಯರು ಕುಣಿದ್ರು ಅಥವಾ ಗೋಪಿಯರ ಜೊತೆ ಕೃಷ್ಣ ಕುಣಿದ. ಕೃಷ್ಣನ ಜೊತೆ ತಾವು ನಲಿತಿದ್ದೇವೆ ಅನ್ನೋದು ಗೋಪಿಕೆಯರು ನೆನೆದ್ರು. ಅವನ ಜೊತೆಗೆ ನಾನು ನೃತ್ಯ ಮಾಡ್ತಿದ್ದೀನಿ ಅಂತ ಅನ್ಕೊಂಡ್ರು. ಉರಗಗಳಲ್ಲಿ ಹಾವು ನೃತ್ಯಕ್ಕೆ ಮಾಡುತ್ತೆ, ಹಕ್ಕಿಗಳಲ್ಲಿ ನವಿಲು, ಎಲ್ಲ ಜೀವ. ನವಿಲಿಗೆ ಮುಂಗಾರಿನ ಮೋಡ, ಕಪ್ಪು ಮೋಡ ಜಾಸ್ತಿ ಇದ್ರೆ ತುಂಬಾ ಚೆನ್ನಾಗಿ ಕುಣಿಯುತ್ತೆ ಅಂತ ಹೇಳ್ತಾರೆ. ಕುಣಿತು. ಗೋಪಿಯರು ಕೃಷ್ಣ ನಡೆದ ಜೊತೆಗೆ ಕುಣಿದ್ರು. ಪ್ರಾಣಶಕ್ತಿ ಕುಂಡಲಿನಿ ಸಿಂಬೆ ಸುತ್ತಿ ಮಲಗಿರುತ್ತೆ ಅಂತ ಹೇಳ್ತಾರೆ. ಹಾವು ಎಚ್ಚರವಾದ್ರೆ ಬಿಚ್ಕೊಡುತ್ತೆ, ಅದಕ್ಕೆ ಅದರ ಮೈಯ ಸಾಕ್ಷಾತ್ಕಾರ ಆಗುತ್ತೆ. ಅದು ಎಚ್ಚರವಾಗಿಲ್ದಲ್ಲಿ ತೆಪ್ಪಗೆ ಬಿತ್ಕೊಂಡಿದ್ರೆ ಅವಾಗ ಅಹಂಕಾರ, ಮದ, ಅಜಾಗ್ರತೆ ಅಂತ ಅರ್ಥ. ಅವೆಲ್ಲ ಇದ್ದಾಗ ಅದಿರುತ್ತೆ. ಅದು ಎಚ್ಚರವಾದ್ರೆ ಇವು ಬಿಟ್ಟು ಹೋಗುತ್ತೆ, ಕುಣಿದ್ರೆ ಇದು ಎಚ್ಚರ ಆಗುತ್ತೆ ಅನ್ನೋ ಅರ್ಥದಲ್ಲಿ ಅವರು ಕುಣಿತಾ ಇದ್ರು. ಕುಣಿತಾ ಇದ್ದ ಗೋಪಿಯರಿಗೆ ಸ್ವಲ್ಪ ಏನೋ ಅನಿಸ್ತು. ಅರೆ, ಕೃಷ್ಣ ನಾವು ಕುಣಿದ ಹಾಗೆ ಕುಣಿತಾ ಇದ್ದಾನಲ್ಲ ಅಂತ. ಹಾಗಾದ್ರೆ ಇವನು ನಮ್ಮ ವಶ. ನಾವು ಕುಣಿದ್ರೆ ನಾವು ಹಾಕುವ ಸ್ಟೆಪ್ಪಲ್ಲೇ ಅವನು ಹಾಕ್ತಾ ಇದ್ದಾನೆ, ನಾವೇನ್ ಮಾಡ್ತೀವೋ ಅದನ್ನೇ ಅವನು ಮಾಡ್ತಾ ಇದ್ದಾನೆ. ಹಾಗಿದ್ದ ಮೇಲೆ ನಾವಿಲ್ಲದೆ ಇವನಿಲ್ಲ ಅಂತ ಗೋಪಿಯರಿಗೆ ಒಂದು ಕ್ಷಣ ಅನಿಸ್ತಂತೆ. ಕೃಷ್ಣ ನಮ್ಮ ವಶ, ನಮ್ಮ ಅಧೀನನಾಗಿದ್ದಾನೆ ಅಂತ ಯಾವ ಕ್ಷಣ ಇದು ಅವರಿಗೆ ಅನಿಸ್ತದ ಕೃಷ್ಣಂಗೂ ಗೊತ್ತಾಯ್ತು. ಅವರ ಬಳಸಿದ ಭಾಷೆ ಎಂಥದ್ದು, ಆತ್ಮಾನಾಂ ಮೇನಿರೇ ಸ್ತ್ರೀಣಾಂ ಮಾನಿನ್ಯೋ ಅಭ್ಯಧಿಕಂ ಭುವಿ. ನಾವು ಕೃಷ್ಣನನ್ನ ಕುಣಿಸಬಲ್ಲೆವು. ಇದು ಕೃಷ್ಣನಿಗೆ ಸುಳಿವು ಸಿಕ್ಕಿದ್ದ ಹಾಗೆ ಒಮ್ಮೆಲೆ ಯಮುನೆಯ ನೀರು ಕದಡಿದಂತೆ ಇದ್ದರೆ, ಹುಣ್ಣಿಮೆಯ ಚಂದ್ರ ಮಂಕಾದಂತೆ, ಕೊಳಲಲ್ಲಿ ನಿಟ್ಟುಸಿರು ಸೂಸಿತಂತೆ ಅಂತ ಗೋಪಿಕೆಯರು ಕುಣಿಯುತ್ತಾ ತಮ್ಮ ಒಂದು ತೋಳಲ್ಲಿ ಕೃಷ್ಣನ್ ಹಿಡಿದಿದ್ರಲ್ಲ, ತೋಳನ್ನಾಡೆ ಅಂತ ಹೇಳ್ತೀವಲ್ಲ ಹಾಡು, ಆ ತೋಳನ್ ಹಿಡಿದಿದ್ರಲ್ಲ, ಆ ತೋಳಿನಿಂದ ಕೃಷ್ಣನ ತೋಳು ಬಿಡಿಸ್ಕೋತು ಅಂತ. ಚಂದ್ರ ಮಂಕಾದಂತೆ ಅಂತಾರೆ. ಯಾವಾಗ ಕೃಷ್ಣ ತಮ್ಮ ವಶ ಎಂಬ ಭಾವ ಗೋಪಿಕೆಯರ ಮನವನ್ನ ಹೊಕ್ತೋ ಆಗ ಕೃಷ್ಣನ ತೋಳಿನಿಂದ ಗೋಪಿಕೆಯರು ದೂರ ಆದರು. ಕ್ಷಣಭಂಗುರ, ಒಂದೇ ಸತಿ ತಾಳದ ಆವರ್ತನ ಮುಗಿದ ಹಾಗೆ ಏನಾಯ್ತು ಅನ್ನೋದು ಗೊತ್ತಿಲ್ಲದ ರೀತಿಯಲ್ಲಿ ಗೋಪಿಯರಿಗೆ ಏನ್ ಹೇಳ್ಬೇಕು, ಭಾರ ಆಗೋಯ್ತು. ಕಾಲಿನ ಗೆಜ್ಜೆ ಭಾರ ಆಯ್ತು. ಈ ಪ್ರಪಂಚದಲ್ಲೇ ಇಲ್ಲದೆ ಬೇರೊಂದು ಪ್ರಪಂಚದಲ್ಲಿ ಇದ್ದ ಗೋಪಿಯರು ದಪ್ಪನೆ ಮತ್ತೆ ಪೃಥ್ವಿಯ ಆಡಳಿತಕ್ಕೆ, ಹಿತಕ್ಕೆ, ಅರ್ತ್ಲಿ ಲೈಫಿಗೆ ಬಂದಂಗ ಆಗೋಯ್ತು. ಎಲ್ಲವೂ ಬೇರೆನೆ ಆಗಿತ್ತು. ಇದ್ದಕ್ಕಿದ್ದ ಹಾಗೆ ಮತ್ತೆ ಇಲ್ಲೇ ಬಂದಂಗ ಆಯ್ತಲ್ಲ. ನೋಡ್ತಾರೆ, ಕೃಷ್ಣ ಕಾಣ್ತಾ ಇಲ್ಲ.
ಎಲ್ಲಿ ಹೋದ ಕೃಷ್ಣ? ಇದುವರೆಗೂ ನಮ್ಮ ಜೊತೆಗೆ ಇದ್ದ ಹಾಗಿದ್ದ ಕೃಷ್ಣ ಕಾಣ್ತಾ ಇಲ್ಲಲ್ಲ, ಕೊಳ್ಳಲಿನ ನಾದ ಕೇಳ್ತಾ ಇಲ್ಲ, ಎಲ್ಲಿ ಹೋಯ್ದ ಅವನು? ಗೋಪಿಯರಿಗಾದ ವಸ್ತ್ರಾಪಹರಣ ಅನ್ಸ್ತಂತ ಇದು. ಎದೆ ಒಡೆದೋಯ್ತು, ದಾರಿ ಕಾಣ್ತಾ ಇತ್ತು, ಕೃಷ್ಣನನ್ನ ಹುಡುಕಾಡಲು ಹೊಡೆದ್ರು ತೊಡಗಿದ್ರು. ಮತ್ತೊಬ್ಬ ಗೋಪಿಕೆಯರು ಎಲ್ಲೆಲ್ಲಿ ಕಾಣ್ತಾರೋ ಅಲ್ಲಿ ಹೇಳ್ತಾರೆ, ಸಿಕ್ನ, ಎಲ್ಲಿ ಹೋದ ಕೃಷ್ಣ, ನೋಡಿ ನೋಡಿ ಅಂತ. ಎಲ್ಲಿ ನೋಡಿದರೂ ಇಲ್ಲ ಅವನು. ಮೋಡ ಮೇಲೆತ್ತರದಲ್ಲಿದೆ, ನವಿಲು ಕೆಳಗಿದೆ. ಮೋಡದ ಮೈಬಣ್ಣ ಕೃಷ್ಣನ ನವಿಲಿನ ಗರಿಯ ಹಾಗೆ ಇದೆ, ಆದರೆ ನವಿಲು ಡ್ಯಾನ್ಸ್ ಮಾಡ್ತಾ ಇಲ್ಲ, ಕುಣಿತಾ ಇಲ್ಲ ಅಂತಾರೆ. ಕೃಷ್ಣ ನವಿಲು ಗರಿಯ ಹೊಂದಿದ ಸಂಕೇತ ಏನಂದ್ರೆ ಪುರುಷ ಪ್ರಕೃತಿಯನ್ನ ಹೊತ್ತಿದ್ದಾನೆ ಅಂತ. ಪುರುಷ ಪ್ರಕೃತಿಯನ್ನ ಹೊತ್ತಿದ್ದು ನಮಗೆ ತಿಳಿದಲೇ ಹೋಯ್ತಾ ಅಂತ ಎಲ್ಲೋ ಒಂದ್ಸರಿ ಗೋಪಿಕೆ ಅನ್ಸಕ್ ಶುರುವಾಯ್ತು. ಸ್ವಲ್ಪ ಗೋಪಿಕೆಯರು ಹಳೆಯದನ್ನು ನೆನಪಿಸ್ಕೋತಾರೆ. ನಾವು ಮನೆ ಬಿಟ್ಟು ಅವನ ಬಳಿಗೆ ಬಂದಾಗ ಮನೆಗೆ ಹಿಂದಿರುಗ್ರಿ ಅಂತ ಹೇಳಿದ್ನಲ್ಲ, ನಮಗದು ತಿಳಿಲಿಲ್ಲ. ನಮ್ಮಂಥವರ ನಮಗೆ ಯೋಗ್ಯತೆ ಇಲ್ಲದಿದ್ರೂ ನಮ್ಮಂಥವರ ಜೊತೆ ಕೈ ಜೋಡಿಸಿ ಕುಣಿದ್ನಲ್ಲ ಕೃಷ್ಣ, ಎಲ್ಲಿ ಮರೆ ಆದ ಅವನು? ದೀರ್ಘ ನಿಟ್ಟುಸಿರು ಬಿಟ್ಟ ಗೋಪಿಕೇರಿ ಹೊಳಿತು, ಅರ್ಥ ಆಯ್ತು. ನಾವು ಅಂದ್ಕೊಂಡ್ವಲ್ಲ ಅವನು ನಮ್ಮ ಅಧೀನ ಅಂತ, ನಮ್ಮ ಅಹಂಕಾರದಿಂದ ಕುರುಡರಾದ್ವಲ್ಲ, ಅವನಿಗೆ ಕಾಣಿಸಬೇಕೆಂದಿದ್ದರೂ ನಾವೇ ಹಾಳು ಮಾಡ್ಕೊಂಡ್ಬಿಟ್ವಲ್ಲ ಅಂಥೇಳಿ ಗೋಪಿಯರು ಆರ್ತರಾದ್ರಂತೆ. ಅಹಂಕಾರದ ಬಿಗಿತ ಕಳೆಯದೆ ಮೈ ಕುಣಿಯಲಾರದು. ನಾವಿನ್ನೂ ಸುಮ್ಮನೆ ಉನ್ಮತ್ತ ಆಗ್ತೀವಿ ಅಂದ್ರೆ ಹಂಗೆಲ್ಲ ಆಗೋಲ್ಲ. ಅಹಂಕಾರದ ಬಿಗಿತ ಕಳೆಯದೆ ಮೈ ಕುಣಿಯಲಾರದು. ಹಾಗೆಯೇ ಅಹಂಕಾರದ ಬಿಗಿತ ಕಳೆಯದೆ ಅಂತಃಕರಣ ಯಾವುದನ್ನು ಹುಡುಕಲಾರದು. ಕಳೆದುಕೊಂಡ ಗೋಪಿಯರು ಈಗ ಹುಡುಕ್ಲಿಕ್ಕೆ ಶುರು ಮಾಡ್ತಾ ಇದಾರಲ್ಲ, ಅವರು ಈಗ ಅವರ ಅಂತಃಕರಣ ಹುಡುಕ್ಬೇಕಾಗಿದೆಯಲ್ಲ, ಅದು ಅಹಂಕಾರವಿದ್ದಾಗ ತಮಗೆ ಬೇಕೆನ್ನಿಸುವುದನ್ನ ಪಡೆಯುವ ಒಂದು ಧಾವಂತ ಇರುತ್ತೆ, ಅದಕ್ಕಾಗಿ ಸ್ಪರ್ಧೆ ಇರುತ್ತೆ. ಇದು ಬೇರೇನೋ ಆಗಿರಬಹುದು, ಅಂದ್ರೆ ಸ್ಪರ್ಧೆ ಅಲ್ದರೇನೋ ಬೇರೆ ಏನೋ ಆಗಿರ್ಬೋದು ಅಂತ. ಆದ್ರೆ ಸತ್ಯದ ಹುಡುಕಾಟ, ಭಗವಂತನ ಹುಡುಕಾಟ ನಮ್ಮನ್ನ ನಾವು ಮರೆಯದೆ ಹುಡುಕಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನ ಅರಿತ ಗೋಪಿಯರು ಹುಡುಕಾಟ ಶುರು ಮಾಡಿದ್ರು. ಈ ಗೋಪಿಕೆಯರ ಹುಡುಕಾಟವೇ ಆಧ್ಯಾತ್ಮಿಕ ಕ್ರಾಂತಿ. ಗೋಪಿಕೆಯರು ಕೃಷ್ಣನಿಗಾಗಿ ಇಂಥ ಹೃದಯ ಕರಗುವ, ಎಲ್ಲವನ್ನೂ ತೆರವುಗೊಳಿಸುವಲ್ಲ ಹಂಬಲ ಹುಟ್ಟುಕೊಂಡಿದ್ದವರಿಗೆ. ವೃಂದಾವನದಲ್ಲಿ ಅವರು ಎಲ್ಲರನ್ನೂ ಮಾತಾಡಿಸ್ಬಿಟ್ರು, ಯಾವುದನ್ನೂ ಬಿಡ್ಲಿಲ್ಲ. ಕೃಷ್ಣನ ಹೆಜ್ಜೆಯನ್ನ ಮುದ್ದಿಸಿದ ಹುಲ್ಲು ಕರಿಕೆಯನ್ನು ಕೇಳಿದರು, ಎಲ್ಲಿ ಹೋದ ನಮ್ಮ ಕೃಷ್ಣ ಅಂತ. ಕೃಷ್ಣನ ಉಸಿರು ಬೆರೆತ ಗಾಳಿಯನ್ನ ಕೇಳಿದ್ರು, ಎಲ್ಲಿ ಕೃಷ್ಣ. ಕೃಷ್ಣನ ಪಾದ ತೊಳೆದ ಯಮುನೆಯನ್ನು ಕೇಳಿದ್ರು, ಎಲ್ಲಿ ಕೃಷ್ಣ ಅಂತ. ಚಂದ್ರನನ್ನು ಬಿಡ್ಲಿಲ್ಲ, ಅಷ್ಟೇ ಅಲ್ಲ, ಚಂದ್ರನ ಒಳಗೆ ಮಲಗಿರುವ ಮೊಲವನ್ನು ಬಿಡ್ಲಿಲ್ಲ, ಭೂಮಿಯನ್ನ ಬಿಡ್ಲಿಲ್ಲ. ಎಲ್ಲಿ ಬಚ್ಚಿಟ್ರಿ ಕೃಷ್ಣನನ್ನ? ಗೋಪಿಕೆಯರು ಪರಸ್ಪರ ಕೇಳ್ಕೊತಾ ಇದ್ದಾರೆ ಒಬ್ರಿಗೊಬ್ರು, ಶ್ಯಾಮನ ಕುರುಹು ಸಿಕ್ಕಿತೆ ಅಂತ. ಹೀಗೆ ಕೇಳುತ್ತಲೇ ಇದಕ್ಕೆ ಹೀಗೆ ಅಂತ ಹೇಳಿ ನಮ್ಮಲ್ಲೇ ಬದುಕಿದವರು ರಾಮಕೃಷ್ಣ ಪರಮಹಂಸರು. ಅವ್ರು ಹೇಳೋದೆಲ್ಲ ಇದನ್ನೇ, ವ್ಯಾಕುಲತೆ. ಯಾವುದೂ ಬೇಡ, ವ್ಯಾಕುಲತೆ ಒಂದಿದ್ರೆ ಸಾಕು. ಆ ವ್ಯಾಕುಲತೆಯ ಅಚ್ಚುಪಡಿ ಗೋಪಿಯರು. ಶ್ಯಾಮನ ಕುರುಹ ಸಿಕ್ತೆ, ಎಲ್ಲಿಯೂ ಕೃಷ್ಣನಿಲ್ಲವೆಂದು ಘೋರ ನಿರಾಸೆ ಆಗ್ತಾ ಇದೆ. ಎಲ್ಲೆಲ್ಲೂ ಕೃಷ್ಣನ ನೆನಪಿನ ದೀಪವನ್ನು ಉರಿಸಿದ್ರು, ಕೃಷ್ಣ ರಂಗವಾಗಿ ಮಾರ್ಪಟ್ಟೋಯ್ತು. ಕೃಷ್ಣ ಕೃಷ್ಣ ಬೇಕೇ ಬೇಕು ಅಂತ. ಆ ಸಂದರ್ಭದಲ್ಲಿ ಗೋಪಿಕೆಯ ಹೃದಯದಿಂದ ಹೊಮ್ಮಿದ್ದೆ ಗೋಪಿಗೀತೆ. ಗೋಪಿಗೀತ ಕೇವಲ ವೃಂದಾವನದಲ್ಲಿ ಹೇಳಲ್ಲ,
ಎಲ್ಲೋ ಎಷ್ಟೋ ದೂರದ ಹಿಮಾಲಯದ ಪರ್ವತಗಳಲ್ಲಿ ರಾತ್ರಿ ಒಬ್ಬೊಬ್ಬರೇ ಅಡ್ಡಾಡುವ ಸನ್ಯಾಸಿಗಳು, ಯೋಗಿಗಳು, ಸಾಧುಗಳು ಒಬ್ಬೊಬ್ಬರೇ. ಅಲ್ಲಿ ಯಾರು ಇರ್ತಾರೆ ಹೇಳಿ? ಈ ಗೋಪಿಗೀತೆಯನ್ನ ಹಾಡ್ಕೊಂಡು ಉನ್ಮತ್ತರಾಗಿ ಕುಣಿತಾ ಇರ್ತಾರೆ. ಅದು ಅರಣ್ಯದ ಕುಣಿತ. ಅಲ್ಲಿ ನಿಮಗೆ ಯಾರೋ ನೋಡ್ಬೇಕು, ಮಾಡಬೇಕು, ಎಂಥದ್ದು ಇರಲ್ಲ. ಅದು ಹೆಸರಾದ ಅತಿ ಮಧುರ ಗೀತ ಗುಚ್ಛ ಗೋಪಿಗೀತ. ಗೋಪಿಗೀತೆಯಲ್ಲಿ ಹೇಳ್ತಾರೆ, ನೀನು ಗೊಲ್ಲರ ಹುಡುಗ, ಜ್ಞಾನಿಗಳು ನಿನ್ನನ್ನ ಪ್ರಾರ್ಥಿಸಿ ಜಗದೋದ್ಧಾರಕ್ಕಾಗಿ ಕರೆದ್ರೆ ನೀನ್ ನಮ್ಮಲ್ಲಿ ಹುಟ್ಟಿದೆಯಲ್ಲೋ ಕೃಷ್ಣ, ನೀನ್ ನಮ್ಮ ಇಷ್ಟ ದೈವ ಕಣೋ. ನಿನಗೆ ನಾವು ಮನಸೋತಿ ತಪ್ಪಾಗೋಯ್ತಾ? ನಾವು ಮಾಡಿದ ತಪ್ಪೇ ಅದು, ಬಿಟ್ಬಿಡಪ್ಪ. ನೀನೊಮ್ಮೆ ಕಂಡು ಬಿಟ್ರೆ ಸಾಕು ಕೃಷ್ಣ, ಈಗ ನೀನು ಬಾ ಅಂತ ಹೇಳಿ ಪರಿಪರಿಯಾಗಿ ಗೋಪಿಕೆಯರು ಕೃಷ್ಣನನ್ನ ತವಕದಿಂದ, ಆರ್ತ ಅಂತ ಹೇಳಿ ಶಬ್ದ ತಪ್ಪು ಅನ್ಸುತ್ತೆ, ಏನ್ ಹೇಳ್ಬೇಕು ಇದಕ್ಕೆ, ಪರಮ ಆದರದಿ ಕರೀತಾ ಇದ್ದಾರೆ. ಆಗ ಕೃಷ್ಣ, ನೀನು ನಾಗನ ಮೇಲೆ ಅಂದ್ರೆ ಶೇಷನ ಮೇಲೆ ಶೇಷನ ಮೇಲೆ ಕಾಲಿಟ್ಟೆ, ಬಲಿಚಕ್ರವರ್ತಿಯ ತಲೆಯ ಮೇಲೆ ಕಾಲಿಟ್ಟೆ, ನಮ್ಮ ಎದೆಯ ಮೇಲೆ ಕಾಲಿಡು ಕೃಷ್ಣ ಅಂತ ಹೇಳಿ ಗೋಪಿಯರು ಅವನನ್ನ ಕೇಳ್ಕೊಂಡು ಹುಡುಕ್ತಾ ಇರ್ತಾರೆ. ಈ ಕೃಷ್ಣಂದೇನು ಅಂದ್ರೆ ಎಲ್ಲ ಅವಸ್ಥೆಗಳಲ್ಲೂ ಮಗುವಿನ ಮುಗ್ಧತೆ ಕಳೆದುಕೊಂಡಿರಲಿಲ್ಲ. ಅವನು ಜ್ಞಾನಿಯ ಲಕ್ಷಣ ಅಂದ್ರೆ ಮಗುವಿನಲ್ಲಿ ಮಗು, ತಾರುಣ್ಯದ ಉತ್ಸಾಹ, ಚಿರಬಾಲಕ, ಚಿರತರುಣ ಮತ್ತೆ ಚಿರವೃದ್ಧ ಎಲ್ಲ ಒಂದರೊಂದು ಬೆರೆತಿರುವುದೇ ಒಂದು ಕೆಲಸ. ಆದ್ರೆ ಅವನು ಗೋಪಿಕೆಯರ ಪರೀಕ್ಷೆ ಮಾತ್ರ ಇನ್ನೂ ಮುಗಿದಿರಲಿಲ್ಲ. ಅಕ್ಷರಂತೆ ಹಾಡಿಕೊಳ್ಳುತ್ತಾ ವೃಂದಾವನದ ಮಣ್ಣಿನಲ್ಲಿ ಹುಡುಕ್ತಾ ಹೋದ್ರು. ಕೃಷ್ಣದ ಪದ ಚಿಹ್ನೆಯನ್ನೇನಾದ್ರೂ ಕಾಣುತ್ತಾ ಅಂತ ಹುಡುಕ್ತಾ ಇದ್ರೆ ಇದ್ದಕ್ಕಿದ್ದಂತೆ ಸಣ್ಣ ಮಂಜಿರುತ್ತಲ್ಲ, ಮಂಜಿನ ಹನಿ ತೇವ ಬಿದ್ದ ಮಣ್ಣಲ್ಲಿ ಕೃಷ್ಣನ ಹೆಜ್ಜೆ ಗುರುತು ಕಂಡುಬಿಡ್ತು. ಓ ಕೃಷ್ಣನ ಹೆಜ್ಜೆ ಗುರುತು ಕಾಣಿಸ್ತು. ಅದು ನೋ ಡೌಟ್ ಕೃಷ್ಣನ ಹೆಜ್ಜೆ ಗುರುತೆ ಅಂತ ಗೋಪಿಕೆಯರಿಗೆ ರೋಮಾಂಚನ ಆಗೋಯ್ತು. ಎಲ್ಲೋ ಇದಾನೆ ಇಲ್ಲೇ ಕೃಷ್ಣ ಅಂತ. ಆದ್ರೆ ಕೃಷ್ಣನ ಹೆಜ್ಜೆಯ ಗುರುತಿನ ಪಕ್ಕದಲ್ಲಿ ಇನ್ನೊಂದು ಹೆಜ್ಜೆ ಇತ್ತು. ಆ ಹೆಜ್ಜೆ ಯಾವುದೋ ಯುವತಿಯದು. ಈ ಕೃಷ್ಣ ಎಲ್ಲೆಲ್ಲಿ ನಡೆದಿದ್ನೆಲ್ಲ ಆ ಯುವತಿಯ ಹೆಜ್ಜೆಯೂ ಇದೆ. ಒಂದು ಕಂಡ ಮೇಲೆ ಈಗ ಎಲ್ಲ ಕಡೆ ಸ್ಫುಟವಾಗ್ತಾ ಇದೆ, ಎಲ್ಲೋ ಹೆಜ್ಜೆ ಇದೆ, ಎಲ್ಲ ಕಡೆ ಹೆಜ್ಜೆ ಇದೆ ಇಬ್ರದು ಅಂತ. ಅವರ ಮರುಕ್ಷಣ ಹೃದಯ ಪೂರ್ತಿ ತೆರೆದುಕೊಂಡಿತು ಗೋಪಿಯರಿಗೆ. ನಮ್ಮ ಗೋಪಿಯಕಿಯರ ನಡುವಿನೇ ಇನ್ನೊಬ್ಳಿದ್ದಾಳೆ. ಹಾಗಾದ್ರೆ ಯಾರೋ ಅವಳು ಕೃಷ್ಣನ ಹೆಜ್ಜೆ ಜೊತೆಗೆ ಹೆಜ್ಜೆ ಹಾಕ್ತಿದ್ದಾಳೆ. ನಾವೆಲ್ಲ ಅಹಂಕಾರ ಪಟ್ಟವಲ್ಲ, ಕೃಷ್ಣ ನಮ್ಮ ಅಧೀನ ಅಂತ ಹೇಳಿ. ಆಕೆ ಹಾಗಾದ್ರೆ ಅಹಂಕಾರ ಪಟ್ಟಿಲ್ಲ. ಮರೆಯಾದ ಕೃಷ್ಣನ ಜೊತೆಗೂ ಅವಳಿದ್ದಾಳೆ. ಕೃಷ್ಣ ನಮ್ಮ ನಡುವೆ ಪ್ರಕಟ ಆಗದಿಲ್ದ್ರು ಆ ತರುಣಿಯಲ್ಲಿ ಮರೆಯಾಗಿದ್ದಾಳೆ ಏನೋ. ಮರೆಯಾಗಿಯೇ ಈ ಕೃಷ್ಣನ ಜೊತೆ ಅವಳು ಇರಬಲ್ವಾ? ಹಾಗಿದ್ರೆ ನೃತ್ಯ ರಸಭಂಗ ಆಗಿಲ್ಲ, ತಾಳ ತಪ್ಪಿದ್ರೂ ತಾಳ ತಪ್ಪಿಲ್ಲ. ಕೃಷ್ಣನ ಜೊತೆ ಅದೃಶ್ಯ ಗೋಪಿಕೆ ಸದಾ ಇದ್ದೇ ಇದ್ದಾಳೆ ಹಾಗಾದ್ರೆ ಅಂತ ಹೇಳಿ ಆ ಗೋಪಿಕೆಯರಿಗೆ ಅನಿಸ್ಲಿಕ್ಕೆ ಶುರುವಾಯ್ತಂತೆ. ಅವ್ರಿಗೇನೋ ಒಮ್ಮೆಲೆ ಹೊಳಿತು, ಓ ಇದ್ದಾಳೆ ಅಂತ. ಗೋಪಿಕೆಯರಿಗೆ ಅನಿಸಿದ್ದು ಪುರುಷ ಪ್ರಕೃತಿ ಸದಾ ಜೊತೆಯಾಗಿಯೇ ಇದ್ದಾರೆ. ಅವರ ಸಂಬಂಧ ಕಡಿದು ಹೋದಂತಿರುವ ಇಲ್ಲಿ ನಾವು ಅವನನ್ನು ನೆನಪು ಮಾಡ್ಕೋತಿದ್ದೀವಿ, ನಮಗೆ ನೆನಪು ಕಾಡ್ತಾ ಇದೆ. ಇದು ವಿಚಿತ್ರ ಪಲ್ಲಟ ಅಂತ ಹೇಳಿ ಗೋಪಿಕೆಯರು ಏನ್ ಮಾಡಿದ್ರು ಅಂದ್ರೆ ಕೃಷ್ಣನ ಹೆಜ್ಜೆಯ ಜೊತೆಗೆ ಆ ಹೆಜ್ಜೆಯನ್ನು ಪೂಜಿಸ್ಲಿಕ್ಕೆ ಶುರು ಮಾಡಿದ್ರಂತೆ. ಅವಳು ತಮ್ಮ ಪ್ರತಿನಿಧಿ ಅಂತ ಹೇಳಿ ಅವಳನ್ನ ಆ ಹೆಜ್ಜೆಯನ್ನ ಪೂಜಿಸಲಿಕ್ಕೆ ಶುರುವಾಗಿದ್ರು. ನಮಗಾಗಿ ಆಕೆ ಕೃಷ್ಣನನ್ನ ಕಾದುಕೊಂಡಿದ್ದಾಳೆ ಅಂತ. ಭಾಗವತ ಆ ಹುಡುಗಿಯ ಹೆಸರೇ ಹೇಳಲ್ಲ. ಗೋಪಿಕೆಯರೆಲ್ಲರೂ ತಮ್ಮ ಹೆಸರಿನಲ್ಲೇ ಆಕೆಯನ್ನು ಬಗೆಯಲಿ.
ಅಂತ ಹೇಳಿರಬೇಕು. ಬ್ರಹ್ಮವೈವರ್ತ ಪುರಾಣ ಮಾತ್ರ ಆಕೆಯ ಹೆಸರು ಹೇಳುತ್ತೆ, ಅವಳು ರಾಧೆ ಅಂತ. ಇವನು ಕೃಷ್ಣ. ರಾಧೆ ಕೃಷ್ಣ ಬೇರೆನ? ನಮ್ಮ ಉಪನಿಷತ್ತು ಕಣ್ಣಿನ ಕಣ್ಣು, ಪ್ರಾಣದ ಪ್ರಾಣ ಹೇಳಿದ ಹಾಗೆ ರಾಧೆಯ ರಾಧೆ ಕೃಷ್ಣ, ಕೃಷ್ಣನ ಕೃಷ್ಣ ರಾಧೆ. ಹೀಗೆ ರಾಧೆ ಕೃಷ್ಣನನ್ನ ಭಕ್ತಿ ಅಥವಾ ಪೂಜಿಸಲಿಕ್ಕೆ ತೊಡಗಿದ ಗೋಪಿಯರಿಗೆ ಒಂದು ಬದಲಾವಣೆ, ಮಹತ್ತರವಾದ ಬದಲಾವಣೆಯಲ್ಲಿ ಕೃಷ್ಣ ಕಾಣಿಸ್ಕೊಳ್ತಾನೆ. ಕೃಷ್ಣ ಮರಳಿ ಬಂದ್ಯಾ ಅಂತ ಖುಷಿ ಆಗ್ಬಿಡುತ್ತೆ ಗೋಪಿಯರಿಗೆ. ಕೃಷ್ಣನ ಅರೆ ಎಲ್ಲಿ ಹೋಗಿದ್ದೆ ಕೃಷ್ಣ, ಬಂದೆಲ್ಲೋ ಅಂತ ಹೇಳಿ ಕೃಷ್ಣನ ಪಾದಗಳನ್ನ ತಮ್ಮ ಎದೆಯ ಮೇಲಿಟ್ಕೊಂಡ್ರಂತೆ ಗೋಪಿಯರು. ಎಲ್ಲಿ ಹೋದಿಯೋ ಕೃಷ್ಣ, ಬಾರೋ ಅಂತ ಹೇಳಿ. ಕೃಷ್ಣ ಎಲ್ಲಿಗೆ ಹೋಗಿದ್ದೀಯ, ನಿನ್ ಪಾದ ನೋಯ್ತಿದೆಯೇನೋ ಅಂತ ಕೇಳಿದ್ರೆ ಕೃಷ್ಣನ ಉತ್ತರ ಎಷ್ಟು ಸೊಗಸಾಗಿದೆ. ನಿಮ್ಮ ಎದೆ ನನಗಾಗಿ ನೊಂದಿರುವುದು ನನ್ನ ಅಂಗಾಲಿಗೂ ತಿಳಿಯುತ್ತಿದೆ ಅಂತ ಹೇಳಿದ್ನಂತೆ. ಹಾಗಾದ್ರೆ ಮತ್ ಯಾಕೆ ಓಡೋದಿ, ಇಲ್ಲೇ ಇರ್ಬೇಕಿತ್ತಲ್ಲ ಅಂತ. ಕೃಷ್ಣ ಹೇಳ್ತಾನೆ, ನನಗೆ ನಿಮ್ಮನ್ನು ನೆನೆಯಬೇಕಿತ್ತು. ಇದು ನೋಡಿ, ಅಂದ್ರೆ ಇದು ಕೂಡ ಕಾಣಿಕೆ ಇದೆಯಲ್ಲ, ಹೇಗೆ ವರ್ಣಿಸಿದರೂ ಸಾಕಾಗೋದಿಲ್ಲ. ಇಲ್ಲಿಂದ ಮುಂದೆ ಬರುವ ಅಂಶಗಳಂತೂ ಭಾಗವತದ ದಶಮ ಸ್ಕಂದದ ಅದ್ಭುತವಾದ ಕಾಣಿಕೆ. ನನಗೆ ನಿಮ್ಮನ್ನು ನೆನೆಯಬೇಕಿತ್ತು, ನಿಮ್ಮನ್ನು ಧ್ಯಾನಿಸಬೇಕಿತ್ತು, ಅದಕ್ಕೆ ಮರೆಯಾದೆ ಅಂತ ಹೇಳ್ದ ಕೃಷ್ಣ. ಮಯಾ ಪರೋಕ್ಷಂ ಭಜತಾ ತಿರೋಹಿತಂ. ಏನ್ ಹೇಳ್ತಿದ್ದಿ ಕೃಷ್ಣ ನೀನು, ನಮ್ಮನ್ನ ಧ್ಯಾನಿಸಕ್ಕೆ ನಾವೆಲ್ಲ ಎದುರುಗಡೆನೆ ಇದೀವಲ್ಲ, ನೀನ್ ಯಾಕೆ ಎಲ್ಲಿಗೋ ಹೋಗ್ಬೇಕಿತ್ತು ಅಂತ. ನಾವು ನಿನ್ ಕಣ್ಣೆದುರಿಗೆ ಇದ್ದೀವಿ. ಇದ್ದೀರಿ ಹೌದು, ನನಗೆ ಕಣ್ಣು ಮಂಜಾಯಿತೇನೋ, ರಾಸ ನೃತ್ಯದ ಧೂಳು ಕಣ್ಣಿಗೆ ಕವಿತೇನೋ, ಅದಕ್ಕೆ ನೀವು ಕಾಣ್ಲಿಲ್ಲ ಹೊರಟೆ ಅಂತ. ಗೋಪಿಯರೇನು ಕಡಿಮೆ ಬುದ್ಧಿವಂತ್ರೆ, ಗೋಪಿಯರಿಗೆ ಇದು ಹೊಳೆಯಿತು. ನಮ್ಮ ಅನುಭವವನ್ನ ತನ್ನ ಅನುಭವದಂತೆ ಹೇಳ್ತಾ ಇದ್ದಾನೆ. ಯಾರು? ಕೃಷ್ಣ. ನಮಗನ್ಸಿದ್ದು ಅವನಿಗೆ ಹೇಳ್ತಿದ್ದಾನೆ. ನಮ್ಮ ಕಣ್ಣು ಅಹಂಕಾರದಿಂದ ಮಂಜಾಯಿತು. ಧೂಳೆಂದರೆ ರಜಸ್ಸು, ತಮೋ ರಜಸ್ಸಿನ ಗುಣ. ಧೂಳು ರಜಸ್ಸು, ಅದು ನಮ್ಮನ್ನ ಕವದಿತ್ತು. ಆಗ ನಮಗೆ ಆ ಗುಣಗಳು ಕಂಡು ಕೃಷ್ಣನೇ ಕಾಣ್ತಾನೆ. ನಮಗೆ ಕಾಣುತ್ತಿದ್ದು ನಾವೇ, ಕೃಷ್ಣನಲ್ಲ. ಹಾಗಾದ್ರೆ ಅವನು ಎದುರಿಗಿದ್ದ ನಮಗ್ ಕಾಣ್ಲಿಲ್ಲ, ಅಯ್ಯೋ ಅಂತ ಹೇಳಿ ಗೋಪಿಯವರಿಗೆ ಅರ್ಥ ಆಗ್ತಾ. ಆದ್ರೆ ಇದನ್ನ ಕೃಷ್ಣ ನೇರವಾಗಿ ಹೇಳ್ಬೋದಿತ್ತಲ್ವಾ, ನಿಮಗೆ ಪೆದ್ದು ನೀನ್ ದುರಾಂಕಾರ ದುಷ್ಬುದ್ಧಿ ಕಂಡಿಲ್ಲ ಅಂತ ಹೇಳ್ಬೋದಿತ್ತಲ್ಲ. ಹೇಳಿಲ್ಲ. ಕೃಷ್ಣನ್ ಎಷ್ಟು ಕಾರುಣ್ಯದಿಂದ ಹೇಳ್ದ, ನನ್ನ ಕಣ್ಣು ಮಂಜಾಯಿತು ಅಂತ. ಭಗವಂತ ಕಾರುಣ್ಯ ಮೂರ್ತಿ ಎನ್ನುವುದಕ್ಕೆ ಇದಕ್ಕಿಂತ ಸ್ಪಷ್ಟವಾದ ಮಾತು ಬೇಕೇ ಅಂತಾರೆ. ಎಂಥ ಕರುಣೆ ಕೃಷ್ಣನಿಂದು ಅಂತ ಹೇಳಿ, ಹನಿಯುವ ಕಣ್ಣಿಗೆ ಕಾಣ್ಕೆಯೊಂದರ ಕಾಮನ ಬಿಲ್ಲು. ಗೋಪಿಯರ ಕಾಣ್ಕೆ ಏನಂದ್ರೆ, ನಾವು ಅಹಂಭಾವದಿಂದ ಬೀಗಿದಾಗ, ಸೊಕ್ಕಿದಾಗ, ನಮ್ಮ ಸೊಕ್ಕಿಗಾಗಿ ನಮ್ಮಲ್ಲೇ ಕೊರಗುವ ನಮ್ಮ ಜೀವಾಳದ ಸಾಕ್ಷಿ ರೂಪ, ಸತ್ಯರೂಪ, ಪ್ರತ್ಯಗಾತ್ಮ ರೂಪ ಅಂತಿರೋ, ಪರಬ್ರಹ್ಮ ಅಂತಿರೋ, ಪರಮಾತ್ಮ ಅಂತಿರೋ, ಏನ್ ಬೇಕಾದ್ರೆ ಹೇಳ್ಕೊಂಬಿಡಿ ಆ ಶಬ್ದ, ಅಥವಾ ಅದೊಂದು ಜೀವ ಅಂತಾನೆ ಹೇಳಿ. ನಮ್ಮ ಜೀವಾಳದ ನಿಜ ಒಂದು ನಮ್ಮಲ್ಲೇ ಅಡಗಿದೆಯಲ್ಲ, ಅದಕ್ಕೆ ಕೊರಗಲ್ವಾ ಅಂತ. ಅರೆ, ನಾನು ನಿನ್ನೊಳಗಿಂದ ನಿನ್ನನ್ನು ನೋಡ್ತಾ ಇದ್ದೇನೆ, ನೀನು ಹೇಗೆ ಅಹಮ್ಮಿಂದ ಮೆರಿತಾ ಇದೆಯಲ್ವೋ ಅಂತ ಹೇಳಿ. ಆದುದರಿಂದಲೇ ಕೃಷ್ಣ ನಮ್ಮಲ್ಲೇ ಇದ್ದು ಕೊರಗದ. ನಾವು ನಮ್ಮನ್ನ ಕೃಷ್ಣ ಇದು ಗೋಪಿಯರ ಮಾತಿನ ಕಾಣಿಕೆ. ನಮ್ಮನ್ನ ಕೃಷ್ಣ ಆಗಲಿಲ್ಲ, ನಾವು ಕೃಷ್ಣನನ್ನ ಆಗಲಿದ್ವಿ. ಈ ನಮ್ಮ ನಿಜವೇ ದೇವರಿದ್ನಲ್ಲ, ಅವನನ್ನ ನಾವು ಅಗಲಿದ್ವಾ ಅಂತ. ಅದನ್ನ ಅಗಲಿದಿರುವುದರಿಂದಲೇ
ನಾವೇ ಅದನ್ನ ಹುಡುಕ್ಬೇಕಾಗಿದೆ ಅಂತ. ಅವನು ಹುಡುಕೋದ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಅವನು ಕಳ್ಕೊಂಡಿಲ್ಲ. ನಾವು ಲೋಕವನ್ನ ದ್ವೇಷಿಸಿದ್ರೆ ನಮ್ಮ ದ್ವೇಷದ ಹೊಗೆಯಿಂದ ತಳಮಳಿಸುವ ಆ ಮೃದು ಕೋಮಲ ಜೀವವೊಂದು ನಮ್ಮಲ್ಲೇ ಅಡಿಗೆ ಬೇಜಾರು ಮಾಡ್ಕೊಳಲ್ವಾ? ಅದು ತಳಮಳಿಸುತ್ತಲೇ ಇರುತ್ತಲ್ಲ. ಕಂದನಿಗೆ ಕಾಲಿಲ್ಲವಮ್ಮ, ದಾಸರಾಡ ಎಂದೆಂದಿಗೂ ಅಂಬೆಗಾಲು ಬಿಡನಮ್ಮ ಅಂತ. ಆ ಮುಂಡಕೋಪನಿಷತ್ತಿನ ಒಂದು ಮಾತಿದೆ. ಬಹುಶಃ ಅದು 3ನೇ ಮುಂಡಕದ ಮೊದಲನೇ ಮಂತ್ರ ಅನ್ಸುತ್ತೆ. ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಾಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯಃ ಪಿಪ್ಪಲಂ ಸ್ವಾದ್ವ ತ್ಯನಶ್ನನ್ನೋಂದ್ಯ ಅಭಿಚಾಕಶೀತಿ ಅಂತ. ತುಂಬಾ ಪ್ರಸಿದ್ಧವಾದ ಮಂತ್ರ. ಜೊತೆಯಲ್ಲೇ ಇರುವ ಸಖರಾಗಿರುವ 2 ಹಕ್ಕಿಗಳು, ಸುಪರ್ಣಗಳು, ಒಂದೇ ವೃಕ್ಷವನ್ನ ಆಲಂಗಿಸಿಕೊಂಡಿವೆ. ಇವುಗಳಲ್ಲಿ ಒಂದು ಸವಿ ಪಿಪ್ಪಲವನ್ನ ತಿನ್ನುತ್ತೆ, ಇನ್ನೊಂದು ನೋಡ್ತಿರುತ್ತೆ. ನಮ್ಮದೇ ದೇಹದಲ್ಲಿ ನಾವೇ ಸಾಕ್ಷಿ ರೂಪದಲ್ಲಿ, ಪ್ರತ್ಯಗಾತ್ಮ ರೂಪದಲ್ಲಿ ಇರುವ ಒಂದು ಹಕ್ಕಿ ಪರಮಾತ್ಮ ಅಂತ ಅನ್ಕೊಳ್ಳಿ. ನೋಡ್ತಾ ಇದ್ರೆ ಇಲ್ಲಿ ನಾವು ಈ ತಿನ್ನ ಕೆಲಸ ಎಲ್ಲ ಮಾಡ್ತಿರೋದು. 2 ಹಕ್ಕಿ ಇದೆ ಒಂದು ಮರದಲ್ಲಿ. ಒಂದು ಹಕ್ಕಿ ನೋಡುವ ಹಕ್ಕಿ, ಇನ್ನೊಂದು ಹಕ್ಕಿ ತಿನ್ನುವ ಹಕ್ಕಿ ಅಂತ. ತಿನ್ನೋದು ಅಂದ್ರೆ ಈ ಪ್ರಪಂಚದಲ್ಲಿ ಮುಳುಗೋಗಿರೋದು ಅಂತ. ಪಾಪ ಪುಣ್ಯ ಎಕ್ಸೆಟ್ರಾ ಏನ್ ಬೇಕಾದ್ರೆ ಹೇಳ್ಕೊಳ್ಳಿ, ಬಟ್ ಪ್ರಪಂಚದ ಇದರಲ್ಲಿ ಮುಳುಗಿ ಅದ್ರದ್ದು ಕೆಲಸ ಏನಂದ್ರೆ ಬರೀ ತಿಂತಿರೋದೆ. ಆ ಇನ್ನೊಂದು ಹಕ್ಕಿ ಏನೂ ಮಾಡಲ್ಲ, ಅದನ್ನ ಬರೀ ನೋಡ್ತಾ ಇರುತ್ತೆ. ಆ ನೋಡುವ ಹಕ್ಕಿಗೊಂದು ಇದೆಯಂತೆ, ಏನು ಅಂದ್ರೆ ಯಾವಾಗಾದ್ರೂ ಈ ತಿನ್ನುವ ಹಕ್ಕಿ ನನ್ನ ಕಡೆ ನೋಡುತ್ತಾ ಅಂತ. ನೋಡುವ ಹಕ್ಕಿ ನೋಡ್ತಾನೆ ಇದೆ ಯಾವುದನ್ನ? ತಿನ್ನುವ ಹಕ್ಕಿ. ತಿನ್ನುವ ಹಕ್ಕಿ ಕಡೆ ನೋಡ್ತಾ ಇಲ್ಲ ಅಂತ. ಗೋಪಿಯರಿಂದ ಕೃಷ್ಣ ದೂರ ಆಗಿಲ್ಲ, ಗೋಪಿಯರ ಅಹಂಕಾರದಿಂದ ಕೃಷ್ಣ ಕಾಣಿಸ್ಕೊಳ್ಳಿಲ್ಲ ಅಂತ. ಕೃಷ್ಣ ಕಾರುಣ್ಯದಿಂದ ಅದನ್ನೇ ಹೇಳ್ತಾ ಇದ್ದ ಅಂತ ಹೇಳಿ ಗೋಪಿಯರು ಹೇಳ್ತಾ ಮುಂದೆ ಗೋಪಿಯರ ಇನ್ನೊಂದು ಕಾಣಿಕೆ ಇದರಲ್ಲಿ ಅಂದ್ರೆ, ಇದು ನೋಡಿ ಹೇಗಾಗುತ್ತೆ ಅಂದ್ರೆ, ನಾವು ಸಾಮಾಜಿಕ ವ್ಯವಸ್ಥೆಗಳಿಗೆ ಅನುಗುಣವಾಗಿ ನಮ್ಮಲ್ಲಿ ಕೀಳರಿಮೆ ಮೇಲರಿಮೆ ಅಂತೆಲ್ಲ ಇರೋದು. ಅದೇ ನಾವೆಲ್ಲ ಇಲ್ಲವೇ ಇಲ್ಲ. ಹಾಗೆ ಈ ಕೀಳರಿಮೆ ಅಂತ ಅಂದಾಗ ನಾವು ಒದ್ದಾಡೋದು ನೋಡಿ ನಮ್ಮಲ್ಲೇ ಇರುವ ಇನ್ನೊಂದು ಸತ್ಯ, ಆ ಸಾಕ್ಷಿ ಎಷ್ಟು ಬೇಜಾರು ಮಾಡ್ಕೊಳ್ಳೋದಿಲ್ವಾ? ಯಾಕೆ ಒದ್ದಾಡ್ತಾ ಇದೆಯಾ ನೀನು ಅಂತ. ನೀನು ಯಾವ ಕೀಳರಿಮೆ ಅಂದ ತಕ್ಷಣ ಇಲ್ಲಿ ಏನಾಯ್ತು ಅಂದ್ರೆ ರಿಲೇಟಿವ್ ಟರ್ಮ್ಸ್ ಇದು. ಇನ್ನೊಂದು ಯಾವುದೋ ಬೇರೆಯವ್ರನ್ನ ನೋಡಿ, ಬೇರೆ ಒಂದು ವಸ್ತುವನ್ನ ಅಥವಾ ಇನ್ನೇನೋ ಒಂದು ನೋಡಿ ನನಗೆ ಕೀಳರಿಮೆ ಅನ್ಸಿದೆ. ನೀನು ಯಾವುದನ್ನ ನೋಡಿ ಕೀಳರಿಮೆ ಅಂತಿದೆಯಲ್ಲ, ಆ ಯಾವುದನ್ನು ನೋಡಿದೆಯೋ ಅದರಲ್ಲಿರುವ ಅಂಶವೂ ನಾನೇ. ಕೀಳರಿಮೆಗೆ ಒಳಪಟ್ಟ ನಿನ್ನಲ್ಲಿರುವ ಅಂಶವೂ ನಾನೇ. ಇದನ್ನ ಮೇಲರಿಮೆಗೂ ಹೋಲಿಸ್ಕೊಂಬಿಡಿ. ನೀವು ಯಾವುದನ್ನ ನೋಡಿ ಶ್ರೇಷ್ಠತೆಯ ವ್ಯಸನ ನನ್ನಲ್ಲಿದೆಯೋ ಇನ್ನೊಬ್ಬರಿಗಿಂತ, ಅಥವಾ ಅಶ್ರೇಷ್ಠವಾಗಿರುವ ಇನ್ನೊಂದು ಯಾವುದು ಅಂತ ಹೇಳ್ತೀಯ, ಅದರಲ್ಲಿರುವವನು ನಾನೇ. ಈ ಶ್ರೇಷ್ಠ ಅಂತಿರುವುದು ನಾನೇ. ಈ ವ್ಯಸನಗಳಿಂದ ಯಾಕೆ ಒದ್ದಾಡ್ತಿದೀಯ? ಶಂಕರಾಚಾರ್ಯರ ಒಂದು ಮಾತಿದೆ, ಎಲ್ಲವನ್ನು ಕನಕ ಮಹಾದೃಷ್ಟಿಯಲ್ಲಿ ನೋಡಬೇಕು. ಕನಕ ಮಹಾದೃಷ್ಟಿ ಅಂದ್ರೆ ಬಂಗಾರ. ನಾಮ ರೂಪಗಳಿಂದ ಬೇರೆ ಆಗಿದ್ರೂ ಕೂಡ ಅದರ ಮೂಲ ದ್ರವ್ಯ ಬಂಗಾರವೇ ಅಂತ. ನಮ್ಮ ಇಡೀ ಪ್ರಪಂಚ, ನಮ್ಮನ್ನ ಒಳಗೊಂಡಂತೆ ಎಲ್ಲವೂ ಕೂಡ ನಾಮರೂಪ ದೃಷ್ಟಿಯಿಂದ ಮಾತ್ರ ಭೇದವೇ ವಿನಃ ಅದರ ಒಳಗಿರುವ ಆಂತರ್ಯದ ಸತ್ವ ಅದು ಭಗವಂತನೇ ಆಗಿದ್ದಾನೆ. ಗೋಪಿಯರ ಕಾಣಿಕೆ ಏನಂದ್ರೆ, ನೀನು ಯಾಕೆ ಆ ಜೀವವನ್ನು ನೋಯಿಸ್ತೀಯ? ಯಾಕೆ ಒದ್ದಾಡ್ತೀಯ? ಕೀಳರಿಮೆ ಎಂದುಕೊಂಡಿರುವ ನಿನ್ನಲ್ಲಿಯೂ ಇರುವ ಜೀವವೇ ಆ ಇನ್ನೊಂದರಲ್ಲಿರುವ ಜೀವ. ಈ ಎರಡರಲ್ಲಿಯೂ ಇರುವ ಒಂದು ಜೀವ ಒಂದೇ ಆಗಿರಬೇಕಾದ್ರೆ ನೀನಾಗಬೇಕಾದದ್ದು ಏನು? ನೀನಾಗಬೇಕಾದದ್ದು ಏನು ಅಂತಂದ್ರೆ, ಈ ಹಕ್ಕಿ ಹೇಳಿದ್ನಲ್ಲ ದ್ವಾಸುಪರ್ಣ, ಒಂದು ವೇಳೆ ಆ ನೋಡುವ ಹಕ್ಕಿಗೆ ಮಾತಾಡಲ್ಲಾನೆ, ಅದು ಏನಾದ್ರೂ ಮಾತಾಡ್ಬಿಟ್ರೆ, ಆ ನೋಡುವ ಹಕ್ಕಿ ತಿನ್ನುವ ಹಕ್ಕಿಯನ್ನ ಉದ್ದೇಶಿಸಿ ಏನಾದರೂ ಮಾತನಾಡಿದರೆ ಅದು ಒಂದು ಸಂವಾದ ಆಗುತ್ತೆ. ಅದು ಏನ್ ಹೇಳುತ್ತೆ ಅಂದ್ರೆ,
ಕೃಷ್ಣ ಅರ್ಜುನನಿಗೆ ಹೇಳಿದ ಒಂದೇ ಮಾತು ಹೇಳೋದು, ನಿಮಿತ್ತ ಮಾತ್ರಂ ಭವಸವ್ಯಸಾಚಿ. ನೀನು ನಿಮಿತ್ತನಾಗು, ನೀನು ಕೀಳರಿಮೆ ಮೇಲರಿಮೆ ಈ ಸಾಮಾಜಿಕ ಎಲ್ಲ ವ್ಯವಸ್ಥೆಗಳಿಂದ ಆಚೆಗೆ ಬಂದು ನೀನಾಗು, ಏನು ದಾಸನಾಗು. ಸರ್ವಧರ್ಮಾಂ ಪರಿತ್ಯಜ್ಯ, ಎಲ್ಲವನ್ನು ಬಿಟ್ಟು ನೀನು ನನ್ನ ದಾಸನಾಗು. ನೀನು ನನ್ನೊಡನೆ ದಾಸನಾಗುತ್ತಿದ್ದ ಹಾಗೆಯೇ ನಿನ್ನ ದಾಸ್ಯವೇ ಹೋಗುತ್ತೆ ಅಂತ, ಪ್ರಪಂಚದ ದಾಸ್ಯವೇ ಹೋಗುತ್ತೆ. ಇಷ್ಟೆಲ್ಲ ಯೋಚನೆ ಮಾಡಿದ ಗೋಪಿಕೆಯರು ಆಯ್ತಂತೆ. ಒಳ ಮನದಲ್ಲಿ ಇವೆಲ್ಲ ಆಯ್ತಿರ್ಬೇಕಾದ್ರೆ ಅವರೆದುರು ಕೃಷ್ಣ ನಿಂತಿದ್ದಾನೆ. ನಿಮ್ಮನ್ನು ನೆನೆಯುವುದಕ್ಕಾಗಿಯೇ ಮರೆಯಾಗಿದ್ದೆ ಅಂತ ಹೇಳಿದಿಲ್ಲೋ ಕೃಷ್ಣ. ಎಂತ ಮಾತು ಗೋಪಿಯರು ಹೇಳುತ್ತಾರೆ, ನೀನು ನಮಗೆ ನಿಮಿತ್ತನಾದಿಯಲ್ಲೋ. ಕೃಷ್ಣ ನಮಗೆ ನಿಮಿತ್ತನಾದವರಿಗೆ ಗೋಪಿಯರು ಕೃಷ್ಣನ ಮಾತನ್ನು ಕೇಳಿ ನೀನು ನಮಗೆ ದಾಸರಾದಿಯಲ್ಲೋ ಕೃಷ್ಣ. ಇದಕ್ಕಿಂತಹ ಇದು ಕೃಷ್ಣ ನಮಗೆ ತೋರಿಸಿದ್ದು, ಮಣ್ಣಿನ ಕಣ ಕಣಕ್ಕಿಂತಲೂ ನಾನು ಸಣ್ಣವ, ನಾನು ದಾಸನಾಗಿರಬೇಕು ಅಂತಂದ್ರೆ ನಮಗೆ ಹೇಳುವುದನ್ನ ಕೃಷ್ಣ ತಾನೇ ಮಾಡಿ ತೋರಿಸದ. ಗೋಪಿಕೆಯರ ಕೃಷ್ಣನ ಈ ಪ್ರೀತಿ ಎಷ್ಟು ಹುಚ್ಚು ಹಿಡಿತು ಅವರಿಗೆ ಅಂದ್ರೆ, ಹುಚ್ಚು ಕೊಡಿಯೇ ಹರಡೋಯ್ತು. ಅಧುರಂ ಮಧುರಂ ವದನಂ ಮಧುರಂ ಏನೇನೆಲ್ಲ ಹೇಳಿಕ್ ಶುರು ಮಾಡಿದ್ರು. ಅಬಾಬ, ಮಧುರಾಧಿಪತೆಯೇ ತ್ವಮಖಿಲಂ ಮಧುರಂ, ಮಧುರಾತಿ ಮಧುರವಾದದ್ದು ಹೇಳ್ತಾ, ನೀನೆಂದರೆ ನಾನು, ನಾನೆಂದರೆ ನೀನು ಅಂತ ಹೇಳ್ತೀಯ ಕೃಷ್ಣನ್ನ. ನಾನು ಅನ್ನುವಾಗ ನನ್ನಿಂದ ಬೇರೆಯಾಗಿ ನೀನು ಅನ್ನುವ ದ್ವಂದ್ವ ಇದೆ, ನೀನು ಅನ್ನುವಾಗ ನಿನ್ನಿಂದ ಬೇರೆಯಾಗಿ ನಾನು ಅನ್ನುವ ದ್ವಂದ್ವ ಇದೆ. ಹಾಗಾಗಿ ಈ ದ್ವಂದ್ವವೇ ಬೇಡ ಅಂತ ಹೇಳಿ ಗೋಪಿಕೆಯರು ದ್ವಂದ್ವವನ್ನೂ ಮೀರಿದ್ರು. ನಾನು ನೀನು ಎನ್ನುವುದೇ ಬೇಡ, ಪಾಪ ಪುಣ್ಯ ಇವ್ಯಾವುದೂ ಬೇಡ ಅಂತ ಹೇಳಿ ಒಂದು ಮಹತ್ತರವಾದ ಒಂದು ಅದ್ಭುತವಾದ ಶ್ಲೋಕ ಭಾಗವತದಲ್ಲಿ, ದುಸ್ಸಹ ಪ್ರೇಷ್ಟ ವಿರಹ ತೀವ್ರ ತಾಪಧುತಾ ಶುಭಾಹ ಧ್ಯಾನ ಪ್ರಾಪ್ತ ಅಚ್ಯುತಾಶ್ಲೇಷ ನಿವೃತ್ಯಾಕ್ಷೀಣ ಮಂಗಲಾಹ. ಇದೆಯಲ್ಲ, ಇದು ರಾಮಕೃಷ್ಣ ಪರಮಹಂಸರ, ನಾನು ಓದ್ಬೇಕಾದ್ರೆ ಅವ್ರನ್ನೇ ನೆನಪಾಗ್ತಾ ಇತ್ತಿದ್ದು. ಸಹಿಸಲಾಸಾಧ್ಯ ಎನ್ನುವಂತಹ ತೀವ್ರವಾದ ವಿರಹ ಭಾವದಿಂದ, ಇದು ಇನ್ನೊಂದ್ಸತಿ ಹೇಳ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ. ದುಸ್ಸಹ ಪ್ರೇಷ್ಠ ವಿರಹ ತೀವ್ರ ತಾಪಧುತಾ ಶುಭಾಹ. ಸಹಿಸಲ ಸಾಧ್ಯವೆನ್ನುವಂತಹ ತೀವ್ರವಾದ ವಿರಹಾನುಭಾವದಿಂದ ಗೋಪಿಕೆಯರಲ್ಲಿ ಅವರ ಪಾಪವೇ ನಿರಶನ ಆಗೋಯ್ತಂತೆ. ಅಷ್ಟು ಏನಂತಾರೆ, ಉನ್ಮತ್ತವಾಗಿ ಭಗವಂತ ಬೇಕು ಅಂತ ವ್ಯಾಕುಲತೆ, ನಿರಂತರವಾಗಿ ಕೃಷ್ಣನನ್ನ ನೆನೆದುದ್ರಿಂದ ಕೃಷ್ಣನ ಬಿಗಿ ಅಪ್ಪುಗೆಯಿಂದ ಗೋಪಿಕೆಯರ ಪುಣ್ಯವೂ ನಾಶ ಆಯಿತು. ಪಾಪ ಪುಣ್ಯ ಅಂದ್ರೆ ಈ ಸುಖ ದುಃಖ ದ್ವಂದ್ವ ಎಲ್ಲವನ್ನು ಗೋಪಿಯರು ಮೀರ್ಬಿಟ್ರಲ್ಲ, ಏನ್ ಹೇಳೋದು. ಗೋಪಿಕೆಯರ ಎದೆಯ ಮೇಲೆ ಕೃಷ್ಣನ ಪಾದ ಇತ್ತು. ಹೀಗೆ ಉತ್ತರದ ಮೀರ, ದಕ್ಷಿಣದ ಆಂಡಾಳ್, ಅಕ್ಕ ಮಹಾದೇವಿ ಎಲ್ಲರೂ ರಾಧಿಕೆಯರೇ. ರಾಮಕೃಷ್ಣ ಪರಮಹಂಸರು, ಕೃಷ್ಣ ಚೈತನ್ಯ ಕೂಡ ರಾಧೆಯರೇ. ಒಂದು ಕುತೂಹಲ ಸಂಗತಿ ಅಂದ್ರೆ, ರಾಮಕೃಷ್ಣ ಪರಮಹಂಸರು ಗೊತ್ತಲ್ಲ, ಓದಕ್ ಬರ್ತಿರ್ಲಿಲ್ಲ, ಬರೆಯಕ್ ಬರ್ತಿರ್ಲಿಲ್ಲ ಅಂತ ಹೇಳ್ತಿದ್ರು. ಅವರು ಬರೆದಿಟ್ಟ ಒಂದೇ ಮಾತು, ಯಾರು ರಾಮನೋ ಯಾರು ಕೃಷ್ಣನೋ ಅವನೇ ಇಲ್ಲಿ ರಾಮಕೃಷ್ಣನಾಗಿದ್ದಾನೆ ಅಂತ ಬರುದವ್ರು. ರಾಮನ್ ಸಹಿನೂ ಹಾಕ್ಲಿಲ್ಲ, ಕೃಷ್ಣನ್ ಸಹಿನೂ ಹಾಕ್ಲಿಲ್ಲ, ಅವ್ರು ಹಾಕಿದ ಸಹಿ ರಾಧೆ, ಜೈ ರಾಧೆ ಅಂತ ಹೇಳಿ ಬರೀತಾರಂತೆ. ಅಕಸ್ಮಾತ್ ಕೃಷ್ಣ ಬದುಕಿ ಕೃಷ್ಣ ಏನಾದ್ರೂ ಸೈನ್ ಮಾಡೋದಿದ್ರೆ ಅವನು ಹಿಂಗೆ ಮಾಡ್ತಿದ್ದ ಅಂತಾರೆ. ಇದು ಆದ್ರೆ ಕೊಡೆಯದಾಗಿ ಕೃಷ್ಣನ ಕಾಣಿಕೆ, ಮಹತ್ತರವಾದ ಕಾಣಿಕೆ. ಕೃಷ್ಣ ಹೇಳ್ತಾನೆ, ನೀವು ಅಹಂಕಾರದಿಂದ ಸೊಕ್ಕಿದರೆ ಅದು ನಿಮ್ಮೊಳಗಿರುವ, ಇದು ಎಷ್ಟು ಮುಖ್ಯವಾದದ್ದು ನೋಡಿ, ಅಹಂಕಾರದಿಂದ ಸೊಕ್ಕಿದರೆ ಅದು ನಿಮ್ಮೊಳಗಿರುವ ನನ್ನನ್ನು ಹಿಂಸಿಸಿದಂತೆ. ನಮ್ಮ ದುಷ್ಟತನದಿಂದ ಬೇರೆಯವ್ರಿಗೆ ಹಿಂಸೆ ಆಗೋದು ಹೋಗ್ಲಿ, ಅವ್ರು ಹೇಳ್ತಿರೋದು ನಮಗೆ.
ನೀವು ಅಹಂಕಾರದಿಂದ ಸೊಕ್ಕಿದರೆ ಅದು ನಿಮ್ಮೊಳಗೆ ಅಂದ್ರೆ ನಮ್ಮೊಳಗಿರುವ ನನ್ನನ್ನು ಹಿಂಸಿಸಿದಂತೆ. 17ನೇ ಅಧ್ಯಾಯ ಭಗವದ್ಗೀತೆ 6ನೇ ಶ್ಲೋಕ ನೋಡಿ. ಕರ್ಷಯಂತಹ ಶರೀರಸ್ಥಂ, ಇನ್ನೊಂದ್ಸತಿ ಹೇಳ್ತೀನಿ, ಕರ್ಷಯಂತಹ ಶರೀರಸ್ಥಂ ಭೂತಗ್ರಾಮ ಮಚೇತಸಃ, ಇದು ಅಂಡರ್ಲೈನ್, ಮಾಂ ಚೈವಾಂತಹ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಏನ್ ಹೇಳ್ತಾನೆ ಕೃಷ್ಣ? ಶರೀರದಲ್ಲಿರುವ ಜ್ಞಾನೇಂದ್ರಿಯಗಳು ಮತ್ತು ನನ್ನನ್ನು ಸಹ ಯಾರು ಕ್ಷಯಗೊಳಿಸುವರೋ ಅವರು ಅಸುರ ನಿಶ್ಚಯವುಳ್ಳವರು, ರಾಕ್ಷಸರು ಅಂತ್ಕೊಂಬಿಡಿ ಅಂತ. ಹಾಗಾಗಿ ನಮ್ಮ ಪ್ರತಿನಿತ್ಯದ ನಡವಳಿಕೆ, ನಮ್ಮ ನಡೆ ಇದು ಬೇರೆಯವರಿಗೆ ಯಾರಿಗೂ ಆಗ್ಬೇಕಾದಂತ ನಡೆ ಅಲ್ಲ. ನಾವು ಬೇರೆಯವರಿಗೆ ಒಂದು ಸಣ್ಣ ಎಡವಿದ್ರೋ ಬಿದ್ರೋ ಅಂದ್ರೋ ನಮಗೆ ಆಗುತ್ತೆ, ತಾಪ ಆಗುತ್ತೆ, ಪಾಪ ಏನೋ ಅಂತ ಹೇಳಿ. ಅದೇ ರೀತಿ ನಮ್ಮ ಎಲ್ಲ ನಡವಳಿಕೆಗಳಿಂದ ನಾವು ನಮಗೇಲೇ ನೆಲೆಸಿರ್ತಕ್ಕಂಥ ಕೃಷ್ಣನಿಗೆ ಹಿಂಸೆ ಕೊಡ್ತಾ ಇದೀವಲ್ಲ ಅಂತ. ಕೃಷ್ಣದು ರಾಕ್ಷಸ ಗುಣ ಅಂತ ಹೇಳ್ಬಿಟ್ಟ. ಅದನ್ನ ನೀವು ಅಹಂಕಾರದಿಂದ ಸೊಕ್ಕಿದರೆ ಮಾಂ ಚೈವಾಂತ ಶರೀರಸ್ಥಂ, ನಿಮ್ಮ ಶರೀರದಲ್ಲಿ ಇರುವ ನನಗೆ ಯಾಕೆ ಕ್ಷಯಗೊಳಿಸ್ತಿರೋ, ಹಿಂಸೆ ಕೊಡ್ತಿರೋ, ನೀವೆಂಥ ರಾಕ್ಷಸರು ಅಂತಾನೆ ಕೃಷ್ಣ. ಮತ್ತೆ ಅವನು 15ನೇ ಅಧ್ಯಾಯ 15ನೇ ಶ್ಲೋಕ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟಃ ಮತ್ತಃ ಸ್ಮೃತಿರ್ಜ್ಞಾನಂ ಆಪೋಹನಂಚ ವೇದಶ್ಚ ಸರ್ವೈರಹಮೇವ ವೇದ್ಯಃ ವೇದಾಂತ ಕೃದ್ವೇದ ವಿದೇವ ಚಾಹಂ. ನಾನು ಎಲ್ಲರ ಹೃದಯದಲ್ಲೂ ಇದ್ದೇನೆ, ನನ್ನಿಂದಲೇ ನೆನಪು, ನನ್ನಿಂದಲೇ ಅರಿವು, ಮರೆವು, ಸರ್ವ ವೇದಗಳು ಇಂದಲೂ ತಿಳಿಯಬೇಕಾದವನು ನಾನೇ, ವೇದಾರ್ಥಕ್ಕೆ ಸಂಪ್ರದಾಯ ಎಲ್ಲ ನಾನೇ. ನೀನು ಹೀಗೆ ಯೋಚಿಸ್ತಿದ್ಯಲ್ಲ ಅದಕ್ಕೂ ನಾನೇ ಅಂತ ಹೇಳ್ಬಿಟ್ಟ ಕೃಷ್ಣ. ಸ್ವಲ್ಪ ಪಲ್ಲಟ ಆದಂಗ ಆಯ್ತಲ್ಲ, ಅವನು ಹೇಳೋದೆಲ್ಲ ಹೀಗೇನೆ, ಪಲ್ಲಟವೇ. ಊರ್ಧ್ವ ಮೂಲಂ ಅಧಶಾಖ ಅಶ್ವತ್ಥಂ ಅಂತ, ಬೇರು ಮೇಲಾಗಿ ಕೊಂಬೆ ಗೆಲ್ಲುಗಳು ಕೆಳಗಾಗಿ ಅಶ್ವತ್ಥದ ರೂಪಾತ್ಮಕ ಇದೆ. ನಿರಂತರ ನಡೆವ ಮಹಾರಾಸ ಎಂದ್ರೆ ನೃತ್ಯಗಾನ ಕೀರ್ತನೆಗಳೆಂಬ ಹರಿಗಡೆಯಿಂದ ಭಕ್ತಿ ಪರಂಪರೆ ನುಡಿಗಟ್ಟು ಕೂಡ ಇದು. ಅಂದ್ರೆ ಯಾವುದೆಲ್ಲವೂ ಪರಮಾತ್ಮನೇ ಆಗಿ ಪರಮಾತ್ಮನೇ ನಮ್ಮನ್ನು ನಡೆಸ್ತಿದ್ದು, ಹಾಗೆ ನಾವು ನಡೆಯುವ ಸಂದರ್ಭದಲ್ಲಿ ಏನಾದರೂ ಆದರೆ ನೋಯುವುದು ನಮ್ಮ ಹೆತ್ತ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ನಮ್ಮಲ್ಲಿರುವ ಭಗವಂತ ನೋಯುತ್ತಾನೆ ಎನ್ನುವುದು ಗೋಪಿಯರ ಕಾಣ್ಕೆ. ಇದು ಈ ನುಡಿಗಟ್ಟು ಎಂಥ ವ್ಯಕ್ತಿತ್ವವನ್ನೇ ಸಾಕ್ಷಾತ್ಕರಿಸಿಕೊಳ್ಳುತ್ತೆ. ಇದು ಗೋಪಿಯರದ್ದು. ಹಾಗಾಗಿ ಉನ್ಮತ್ತೋ ಭವತಿ ಅಂತ ಹೇಳಬೇಕಾದ್ರೆ ನಮ್ಮಲ್ಲಿ ಆಗಬೇಕಾದದ್ದು ಒಂದು ನಿಮಿತ್ತ ಮಾತ್ರ ಆದಾಗ, ಅಂದ್ರೆ ನಾವು ನಮ್ಮನ್ನ ಮರೆತರ ಆದರೆ ಉನ್ಮತ್ತ. ಇದು ಮದುವೆ ಬ್ಯಾಂಡ್ ಡ್ಯಾನ್ಸ್ ಅಲ್ಲ. ಉನ್ಮತ್ತೋ ಭವತಿ, ನಮ್ಮನ್ನ ನಾವು ಮರೆತಾಗ, ನಮ್ಮಲ್ಲಿ ಎಲ್ಲವನ್ನು ಕಳೆದುಕೊಂಡಾಗ ನಮ್ಮಲ್ಲೇ ಉಂಟಾಗುವ ಒಂದು ಚೈತನ್ಯ ನಮ್ಮನ್ನ ಮರೆಸಿ ಕುಣಿಸುತ್ತೆ. ಆ ಕುಣಿಯುವಿಕೆ ಉನ್ಮತ್ತತೆ. ನಾನು ಸ್ತಬ್ಧಕ್ಕೆ ಬರಲೇ ಇಲ್ಲ. ನಾನು ಇವತ್ತೆಲ್ಲ ಮುಗಿಸೋಣ ಅಂತ ಅಂದ್ಕೊಂಡಿದ್ದೆ. ಸಮಯ 6:59, ಇನ್ನು 1 ನಿಮಿಷ ಇದೆ. ನಾನು 2 ವಾರದಿಂದ ಇದನ್ನು ಹೇಳಬೇಕಾಗಿತ್ತು. ಅಂದರೆ ಇವೆಲ್ಲ ನಾನು ಹೇಳುವಾಗ ಒಂದಿಷ್ಟು ಓದಿದ್ದು ಇರುತ್ತಲ್ಲ, ಅವರನ್ನು ನೆನೆಸ್ಕೊಳ್ಳಿಲ್ಲ ನಾನು. ಸಚ್ಚಿದಾನಂದೇಂದ್ರ ಸರಸ್ವತಿಗಳು, ಹೊಳೆ ನರಸೀಪುರದ ಗುರುಗಳು, ಉಪನಿಷತ್ತುಗಳ ಎಲ್ಲ ರೆಫರ್ ಮಾಡಿದಾಗ ಅವರದೇ ಪುಸ್ತಕಗಳನ್ನು ಆಯ್ದುಕೊಳ್ಳೋದು. ಮತ್ತೆ ಮೋಟಗನಹಳ್ಳಿ ರಾಮಶೇಷ ಶಾಸ್ತ್ರಿಗಳು ಭಾಗವತ, ರಮಣ ಮಹರ್ಷಿಗಳ ಪುಸ್ತಕಗಳು, ಮತ್ತು ತುಂಬ ನನಗೆ ಮನಸೂರೆಗೊಂಡಂತಹ ಸಿದ್ದೇಶ್ವರ ಸ್ವಾಮೀಜಿಗಳು ಅವರದ್ದು, ತೋಳ್ಪಾಡಿ, ಇವರ ಎಲ್ಲರ ಗ್ರಂಥಗಳ ಋಣ ನನ್ನ ಮೇಲೆ ಇದೆ. ಇದು ಯಾವುದೂ ಹೇಳಿದ್ದ ಇದು ಏನಂತಾರೆ, ಎರವಲು ಪಡೆದದ್ದೇ, ಸ್ವಂತದ್ದಂಥದ್ದು ಯಾವುದೂ ಇಲ್ಲ. ಇವರಿಗೆಲ್ಲರಿಗೂ ನಮಸ್ಕರಿಸ್ತಾ ಅವರು ಹೇಳಿದ ವಾಕ್ಯಗಳನ್ನೇ ಹೇಳ್ತಾ ಇದ್ದಿದ್ದು.
ಎಲ್ಲಾದರೂ ತಪ್ಪಿದ್ರೆ ಅದು ನನ್ನದು, ಅದರಲ್ಲಿ ಏನಾದರೂ ಅಂಶಗಳಿದ್ರೆ ಅದೆಲ್ಲ ಮಹನೀಯರದು ಅಂತ ಹೇಳ್ತಾ, ಇವತ್ತಿನ ಯಾಕೆ ಗೋಪಿಕೆರೆ ಪ್ರಸಂಗ ಹೇಳಬೇಕಾಯ್ತು ಅಂದರೆ, ಉನ್ಮತ್ತತೆ ಅಂದ್ರೆ ಏನು ಅಂತ ಹೇಳಕೊಂಡ ದೃಷ್ಟಿಯಿಂದ, ಮತ್ತು ತುಂಬ ಸಣ್ಣದಾಗಿ ಹೇಳಿದ್ದೀನಿ. ದಶಮ ಸ್ಕಂಧ ಯಾರಿಗೆ ಓದಕ್ಕೆ ಹೇಳಿದ್ರು ಅದು ನಮ್ಮನ್ನ ಮರೆಸುವುದಂತೂ ಖಂಡಿತ. ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಅನಂತ ಧನ್ಯವಾದಗಳು. ಧನ್ಯವಾದಗಳು ಶ್ರೀರಂಜನ್ ಅವರೇ. ಎಂತಹ ಅದ್ಭುತ ವ್ಯಾಖ್ಯಾನ ನಿಮ್ದು. ಎಂದಿನಂತೆ ಮನಮುಟ್ಟವಾಗಿ ಹೇಳಿದ್ದೀರಿ. ಗೋಪಿಕಾ ಪ್ರಸಂಗ ಇರ್ಬೋದು, ನಮ್ಮನ್ನು ಇಲ್ಲಿ ಮರೆಸಿದ್ರಿ ಅಂತ ಹೇಳ್ಬೋದು. 1 ಗಂಟೆ ಬೇರೆ ಲೋಕದಿಂದ ಅಷ್ಟು ಬಹಳ ಉನ್ಮತ್ತತೆನೇ ಬರ್ತಾ ಇತ್ತು ನಮಗೊಂದು ರೀತಿಲಿ ಅಂತ ಹೇಳ್ಬೋದು. ಬಹಳನೇ ಚೆನ್ನಾಗಿತ್ತು ಎಂದಿನಂತೆ. ನಿಮಗೆ ಹೃತ್ಪೂರ್ವಕ ನಮಸ್ಕಾರ ಹಾಗೂ ಧನ್ಯವಾದನ ಹೇಳಕ್ ಇಷ್ಟಪಡ್ತೀನಿ. ಯಾರು ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಆಮೇಲೆ ನನಗೆ ಪೂತಿ ನರಸಿಂಹಾಚಾರ್ಯದ ಒಂದು ಗೋಕುಲ ನಿರ್ಗಮನದಿಂದ ಒಂದು ಹಾಡು ನೆನಪಾಯ್ತು. ನೀವು ಗೋಪಿಕೆಯರ ಪ್ರಸಂಗವನ್ನು ಹೇಳ್ತಾ ಇರ್ಬೇಕಾದ್ರೆ, ಎಲ್ಲಿಹನೋ ಗೋಪ ಬಾಲ ಬೆಳಿರೆಲ್ಲಿಹನೋ ಮೋದಶೀಲ, ಅದು ಒಂದು ನೆನಪಾಯ್ತು. ಅವ್ರನ್ನ ಹುಡುಕ್ತಾ ಇರ್ಬೇಕಾದ್ರೆ ಆ ಹಾಡು ನೆನಪಾಯ್ತು. ತುಂಬಾನೇ ಚೆನ್ನಾಗಿತ್ತು. ಹೌದು ಹೌದು ಹೌದು. ಎಲ್ಲಿಹನೋ ಅದು ಬಹಳನೇ ಚೆನ್ನಾಗಿದೆ. ನಂಗೆ ಬಹಳ ಇಷ್ಟ ಅದ ಆಕ್ಚುಲಿ. ಮತ್ತೆ ಯಾರು ಏನಾದ್ರು ಹೇಳ್ತೀರಾ? ನಾವು ಇವತ್ತು ಮುಗಿಸೋಣ. ಶ್ರೀರಂಜನ್ ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಈ 1 ಗಂಟೆ ಕಳೆದಿದ್ದೇ ಗೊತ್ತಾಗ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. 2 ವಿಚಾರ ನೆನಪಿಗೆ ಬರುತ್ತೆ. ಅಣಜಿ ರಾಮಣ್ಣ ಅವ್ರಿಗೆ ಅಪ್ಪನ ಬಗ್ಗೆ ಒಂದು ರೀತಿಯ ಸಲಹೆ ಇತ್ತು ಅಂತ. ರಂಗನ್ ಭಾವ ಓದ್ಕೊಂಡಿದ್ದಾನೆ, ನಮ್ಮ ತರನೇ ಮಹಾಭಾರತ ರಾಮಾಯಣ ಅಷ್ಟೇ ಅನ್ನೋ ಒಂದು ಭಾವ ಇತ್ತು. ಆಮೇಲೆ ಅಪ್ಪ ಅವರವ್ರಿಗೆ ಭಾಗವತದ 10ನೇ ಸ್ಕಂದ ಓದಕ್ ಹೇಳ್ತಾರೆ. ಅದು ಓದಿದ್ಮೇಲೆ ಅವರಲ್ಲಿ ಗುರುಭಾವ ಬಂತು ಅಂತ. ಇವತ್ತಿ 10ನೇ ಸ್ಕಂದದ್ ಹೇಳ್ತಿರ್ಬೇಕಾದ್ರೆ ಅದು ನೆನಪಿಗೆ ಬಂತು. 2ನೇದು ಪೂತಿನ ಅವರು ಅಂತ ಹೇಳೋದು ಸವಿತಾ. ಪೂತಿನ ಅವರು ಒಂದ್ಸಲ ನಮ್ಮ ಕಾಲೇಜಿಗೆ ಬಂದಿದ್ರು. ಅವ್ರೊಂದು ಉಪನ್ಯಾಸ ಇತ್ತು, ಈ ಗೋಕುಲ ನಿರ್ಗಮನದ ಬಗ್ಗೆನೆ. ಅದು ಹೇಳ್ತಾ ಕಡೆಗೆ ಯಾವ ಸ್ಥಿತಿಗೆ ಹೋದ್ರು ಅವರು ಅಂದ್ರೆ, ಮಾತಾಡ್ತಾ ಹೋದ್ ಜನ್ಮದಲ್ಲಿ ನಾನು ಗೋಪಿ ಆಗಿದ್ದೆ ಅಂತಾನೆ ಅಂದ್ಬಿಟ್ರು. ಆ ರೀತಿಯ ಒಂದು ಭಾವ ಇದ್ರೆ ಮಾತ್ರ ಅಂತ ಕೃತಿಗಳು ಬರಕ್ ಸಾಧ್ಯ ಅಂತ ಅನ್ಸುತ್ತೆ. ಇವತ್ತಿನ ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು, ಹೀಗೆ ಮುಂದುವರಿಲಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಮತ್ತೆ ಯಾರಾದ್ರೂ ಏನಾರು ಹೇಳ್ತೀರಾ ಇವತ್ತಿನ ವ್ಯಾಖ್ಯಾನದ ಬಗ್ಗೆ? ಸೊ ಯಾರು ಇಲ್ಲ ಅಂತ ಕಾಣುತ್ತೆ. ನಾನು ಇವತ್ತಿನ ಸತ್ಸಂಗವನ್ನು ಮುಗಿಸ್ತಾ ಇದ್ದೇನೆ. ಶ್ರೀರಂಜನ್ ಅವರೇ, ಮುಂದಿನ ಭಾಗದಲ್ಲೂ ಸಹ ನಾವು ಇದೇ ಉತ್ಸುಕತೆಯಿಂದ ಕಾಯ್ತಾ ಇರ್ತೇವೆ ನಿಮ್ಮ ವ್ಯಾಖ್ಯಾನಕ್ಕೆ. ಭಕ್ತಿ ಸೂತ್ರ ಅನ್ನೋದು ಬಹಳನೇ ಭಕ್ತಿಯುತವಾಗಿ ಹೇಳ್ತಾ ಇದ್ದೀರಾ ನೀವು. ನಮಗೂ ಅಷ್ಟೇ ಭಕ್ತಿಯನ್ನ ತರಿಸ್ತಾ ಇದ್ದೀರಾ. ಬಹಳ ರಸವತ್ತಾದ ಇದು ಸಬ್ಜೆಕ್ಟು. ತುಂಬಾನೇ ಚೆನ್ನಾಗಿತ್ತು. ಎಲ್ಲರ ಪರವಾಗಿ ನಿಮಗೆ ಮತ್ತೊಮ್ಮೆ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತೀನಿ. ಇಲ್ಲಿ ಆಗಮಿಸಿರುವ ಎಲ್ಲರಿಗೂ ಸಹ ನನ್ನ ಆತ್ಮೀಯ ವಂದನೆಗಳು. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ ಎಲ್ಲರೂ. ನಮಸ್ಕಾರ. ಜೈ ಶಂಕರಲಿಂಗ. ಜೈ ಶಂಕರ್. ಜೈ ಶಂಕರಲಿಂಗ.